ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೋಕೋ ವಿಭಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನದಂತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯ ಸದ್ಗುಣಂ ಮುಖಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೇಮಿ ಸವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಭಗವಂತನಲ್ಲಿ ಎಲ್ಲ ಆ ದೇವತಾ ಕಕ್ಷೆಯನ್ನು ಇಟ್ಟುಕೊಂಡು ಯಾರ್ಯಾರು ಉತ್ತಮರು, ಯಾವ ಯಾವ ದೇವತೆಗಳು ಯಾವ ಯಾವ ಆಕಾಶಾಭಿಮಾನಿಗಿಂತ ರುದ್ರದೇವರು, ತದನಂತರದಲ್ಲಿ ಆ ಆಕಾಶಾಭಿಮಾನಿಯಾಗಿರತಕ್ಕಂತಹ ಭಾರತೀಗಿಂತ ಅದಕ್ಕಿಂತಲೂ ಕೂಡ ಆ ಉತ್ತಮರಾಗಿರತಕ್ಕಂಥವರು ಆ ಭಾರತೀ ದೇವಿ ಎಂಬುದಾಗಿ ಹೀಗೆ ಆ ದೇವತೆಗಳಲ್ಲಿ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ಆ ಭಾರತೀ ದೇವಿಗಿಂತ ಆ ಏನು ಪ್ರಾಣದೇವರು ಅಧಿಕರು ಎಂಬುದನ್ನು ಈ ಉಪನಿಷತ್ತು ನಮಗೆ ತಿಳಿಸ್ತಾ ಬಿಟ್ಟು ಪ್ರಾಣೋವ ಆಶಾಯ ಭೂಯಾನ್ ಯಥಾವ ಅರಾಹ ನಾಭೌ ಸಮರ್ಪಿತಾ ಏವಂ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತಂ ಪ್ರಾಣ ಪ್ರಾಣೇನ ಯಾತಿ ಪ್ರಾಣ ಪ್ರಾಣಂ ದದಾತಿ ಅಂತ ಹೇಳಿಕೊಂಡು ನಮಗೆ ಆ ಪ್ರಾಣನ ಉತ್ಕೃಷ್ಟತೆಯನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗೆ ಅಂತ ಕೇಳಿದ್ರೆ ಆ ಭಾರತೀ ಸರಸ್ವತೀ ದೇವಿಯರಿಗಿಂತ ಅವಳು ಆ ಸಿದ್ಧವಾಗಿರ್ತಕ್ಕಂಥದ್ದು ಪ್ರಾಣದೇವರು ಉತ್ತಮ ಅಂತ. ಯಾಕೆ ಅಂತ ಕೇಳಿದ್ರೆ ಆ ಒಂದು ಚಕ್ರ, ಆ ಚಕ್ರದ ಮಧ್ಯದಲ್ಲಿ ಒಂದು ನೇಮಿ ಅಂತ, ಆ ಮಧ್ಯದ ಭಾಗ ತುಂಬ ಅದು ಉಪಯುಕ್ತವಾಗಿರತಕ್ಕಂಥದ್ದು. ಯಾಕೆ ಅಂತಂದರೆ ಆ ಚಕ್ರದ ಮಧ್ಯಭಾಗದಲ್ಲಿ ಉಳಿದಂತಹ ಎಲ್ಲ ಅರಗಳು ಏನಿದೆ ಅದು ಆಶ್ರಯಿಸಿಕೊಂಡಿರುವಂತಹದ್ದು. ಮಧ್ಯಭಾಗ ಒಂದು ಇಲ್ಲ ಅಂತಾದರೆ ಆವಾಗ ಆ ಚಕ್ರಕ್ಕಿರತಕ್ಕಂತಹ ಅರಗಳು ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಆಶ್ರಯ ಇಲ್ಲ ಅಂತಾಗಿದೆ. ಅದೇ ರೀತಿಯಾಗಿ ಈ ಪ್ರಾಣ ಒಂದು ಇಲ್ಲ ಅಂತಾದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಶ್ರಿತವಾಗಿರ್ತಕ್ಕಂತಹ ವಸ್ತು ಇಲ್ಲ ಅಂತಾಗ್ತದೆ. ಆಶ್ರಿತವಾಗಿರ್ತಕ್ಕಂತಹ ವಸ್ತುಗಳು ಅದು ಉಳಿದಂತಹ ದೇವತೆಗಳು. ಮುಖ್ಯನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಆ ಪ್ರಾಣದೇವರು ಅಂತ ಹೇಳ್ತಾರೆ. ಪ್ರಾಣ ಪ್ರಾಣೇ ಸರ್ವಂ ಸಮರ್ಪಿತಂ. ಪ್ರಾಣನಲ್ಲಿ ಎಲ್ಲವೂ ಕೂಡ ಅಧಿಷ್ಠಿತವಾಗಿದೆ, ಅವನಲ್ಲಿ ಎಲ್ಲ ಜಗತ್ತುಗಳು ಕೂಡ ಓತಪ್ರದವಾಗಿ. ಯಾಕೆಂದರೆ ನಾವು ಬಟ್ಟೆಯಲ್ಲಿ ನೂಲು, ಆ ನೂಲು ಆತಾನವಿತಾನಾತ್ಮಕವಾಗಿ ಜೋಡಿಸಿಕೊಂಡಿರತಕ್ಕಂತಹದ್ದು. ಆ ಒಂದು ನೂಲು ಒಂದನ್ನು ನಾವು ತೆಗಿತಾ ಹೋದಾಗ ಹೇಗೆ ಬಟ್ಟೆ ಎಂಬುದು ಪೂರ್ತಿ ನಾಶವಾಗಿ ಹೋಗುತ್ತೋ ಅದೇ ರೀತಿಯಾಗಿ ಮಧ್ಯಭಾಗದಲ್ಲಿರತಕ್ಕಂತಹ ಪ್ರಾಣ ಅವನೊಬ್ಬ ತನ್ನ ಕಕ್ಷೆಯನ್ನು ಅವನು ತಪ್ಪಿಸಿದ ಅಂತ ಹೇಳಿದ್ರೆ ಆವಾಗ ಉಳಿದಂತಹ ಜೀವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಆಶ್ರಯ ಇಲ್ಲ ಅಂತಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಆ ರಥದ ಮಧ್ಯಭಾಗದಲ್ಲಿ ಯಾವ ರೀತಿಯಾಗಿರ್ತದೆಯೋ ಅದೇ ರೀತಿಯಾಗಿ ಆ ಮುಖ್ಯ ಪ್ರಾಣದಲ್ಲಿ ಜಗತ್ತು ಆಶ್ರಿತವಾಗಿದೆ ಅಂತ ಹೇಳ್ತಾರೆ. ಇನ್ನು ಆ ಪ್ರಾಣದೇವರು ಅದನ್ನು ಹೇಳ್ತಾರೆ ಪ್ರಾಣಾಯ ದದಾತಿ. ಇನ್ನು ಪ್ರಾಣನಿಗೂ ಪ್ರಾಣನಾಗಿರ್ತಕ್ಕಂಥವನು, ಪ್ರಾಣ ಅವನು ಸ್ವಯಂ ತಾನೇ ಎಲ್ಲವನ್ನೂ ಕೂಡ ಮಾಡುವುದಲ್ಲ, ಮತ್ತೆ ಪ್ರಾಣನಿಗೂ ಪ್ರಾಣತ್ವವನ್ನು ಕೊಟ್ಟು ಆ ಪ್ರಾಣನಾಮಕನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ ಅದು ಆ ಪ್ರಾಣನಾಮಕನಾಗಿರ್ತಕ್ಕಂತಹ ಭಗವಂತ ಎಂಬುದಾಗಿ ಹೇಳ್ತಾರೆ. ಈ ಪ್ರಾಣನಾಮಕನಾಗಿರ್ತಕ್ಕಂತಹ ಭಗವಂತ ಎಲ್ಲರನ್ನೂ ಕೂಡ ಅವನು ನೇಮನೆ ಮಾಡುವನು. ತದನಂತರದಲ್ಲಿ ಎಲ್ಲ ಆ ಪ್ರಾಣ ತನ್ನಲ್ಲಿ ತಾನನ್ನು ಯಾರು ಅವನನ್ನು ಆಶ್ರಯ ಪಡಿತಾರೋ ಅವರಿಗೆ ಆ ಎಲ್ಲ ಅಭೀಷ್ಟಗಳನ್ನು ಅವನಿಗೆ ಆ ಪ್ರಾಣದ ಮೂಲಕವಾಗಿ ಭಗವಂತ ನೀಡ್ತಾನೆ. ಹೀಗೆ ಏನು ಎಲ್ಲ ಅಭೀಷ್ಟಗಳು ಇದ್ದಾಗ ಉಳಿದಂಥವ್ರು ಎಲ್ಲರೂ ನಾವು ಲೋಕದಲ್ಲಿ ಯಾವ ರೀತಿಯಾಗಿರ್ತೇವೆ, ಪ್ರಾಣೋ ಪಿತ, ಪ್ರಾಣೋ ಮಾತ, ಪ್ರಾಣೋ ಭ್ರಾತ, ಪ್ರಾಣೋ ಸ್ವಸ, ಪ್ರಾಣ ಆಚಾರ್ಯ, ಪ್ರಾಣ ಬ್ರಾಹ್ಮಣ ಅಂತ ಹೇಳಿಕೊಂಡು
ಎಲ್ಲವೂ ಕೂಡ ಪ್ರಾಣವನ್ನು ಹೇಳುವಂತಹದ್ದು. ಆ ಪ್ರಾಣನಿಗಿರತಕ್ಕಂತಹ ಶಕ್ತಿ ಅಂಥದ್ದು. ಭಗವಂತನನ್ನು ನಾವು ಉಪಾಸನೆ ಮಾಡಲಿಕ್ಕೆ ಅಥವಾ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳು ನಮಗೆ ಸಿಗ್ತವೆ. ಆದರೆ ಪ್ರಾಣನ ಬಗ್ಗೆ, ಪ್ರಾಣನನ್ನು ತಿಳ್ಕೊಳ್ಳುವಂತಹದ್ದು, ಪ್ರಾಣದಲ್ಲಿರತಕ್ಕಂತಹ ಜ್ಯೇಷ್ಠತೆ ಅದು ಯಾಕೆ ಎಂಬುದನ್ನು ನಮಗೆ ಈ ಉಪನಿಷತ್ತಿನ ಮೂಲಕವಾಗಿ ತಿಳಿಸಿದೆ. ಹೀಗೆ ಆ ಪ್ರಾಣನನ್ನು ಮುಖ್ಯ ಎಂಬುದಾಗಿ ನಮಗೆ ಉಪನಿಷತ್ಕಾರರು ಹೇಳ್ತಾರೆ. ತದನಂತರದಲ್ಲಿ ಎಲ್ಲಿಯ ತನಕ ಪ್ರಮಾಣ, ಇದು ಎಲ್ಲಿಯ ತನಕ ಅಂತ ಕೇಳಿದ್ರೆ ಇದು ಪೂರ್ಣವಾಗಿರತಕ್ಕಂತಹ ಪ್ರಮಾಣದಿಂದ ಭರಿತವಾಗಿರತಕ್ಕಂತಹದ್ದು. ಮೋಕ್ಷದಲ್ಲೂ ಕೂಡ ತಾರತಮ್ಯ ಎಂಬಂಥದ್ದುಂಟು. ಕೇವಲ ದೇವತಾ ತಾರತಮ್ಯ ಅದಿಲ್ಲಿ ಮಾತ್ರ ಅಲ್ಲ. ಕೇವಲ ಈ ಭೂಲೋಕದ ವ್ಯವಸ್ಥೆಯಲ್ಲಿ ಅಥವಾ ಇಲ್ಲಿ ಮಾತ್ರ ಈ ಪ್ರಾಣದ ವ್ಯವಸ್ಥೆಯಲ್ಲಿ ಇರುವಂತಹದ್ದು, ಈ ದೇವತಾ ಕಕ್ಷೆ ಇರುವಂತಹದ್ದು ಹಾಗಿಲ್ಲ. ಮತ್ತೇನು ಅಂತ ಕೇಳಿದ್ರೆ ಮುಕ್ತ್ಯವಸ್ಥೆಯನ್ನು ಹೊಂದಿದ್ರೂ ಕೂಡ ಅಲ್ಲಿಯೂ ಕೂಡ ಆ ಮುಕ್ತಿಯನ್ನು ಹೊಂದಿರತಕ್ಕಂತಹ ಯಾವುದೆಲ್ಲ ದೇವತೆಗಳಿದ್ದಾರೆ, ಪ್ರಾಣನಾಗಲಿ, ಬ್ರಹ್ಮನಾಗಲಿ ಅಥವಾ ಇತರ ರುದ್ರಾದಿಗಳಾಗಲಿ, ಹೀಗೆ ಯಾರೆಲ್ಲ ರುದ್ರಾದಿಗಳಿದ್ದಾರೆ ಅವರು ಮುಕ್ತಿಯನ್ನು ಹೊಂದಿರತಕ್ಕಂಥವರು, ಅವರು ಉತ್ತಮರು. ತದನಂತರದಲ್ಲಿ ಇರತಕ್ಕಂಥವರು ಅವರ ಯೋಗ್ಯತಾನುಸಾರವಾಗಿ ಅವರು ಮುಕ್ತಿಯನ್ನು ಹೊಂದತಕ್ಕಂಥವರು ಎಂಬುದಾಗಿ, ಹೀಗೆ ಆ ಮೋಕ್ಷದಲ್ಲೂ ಕೂಡ ತಾರತಮ್ಯ ಇಲ್ಲ ಅಂತ ಕೆಲವು ಪಕ್ಷಗಳಿದೆ. ಯಾಕೆಂದರೆ ಕೆಲವೊಂದು ವಾದಿಗಳ ಮೂಲಕ ರೀತಿಯಾಗಿ ಮೋಕ್ಷದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ತಾರತಮ್ಯ ಇಲ್ಲ ಅಂತ. ಎಲ್ಲಿ ನಾವು ಹೇಗಿರ್ತೇವೆಯೋ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ನಾವು ಸೇರಿಬಿಡ್ತೇವೆ, ಅಲ್ಲಿಯೂ ಕೂಡ ಇರುವಂತಹದ್ದು ಇಲ್ಲ, ಹಾಗಿಲ್ಲ. ಏನು ಅಂತಂದರೆ ಇಲ್ಲಿ ಹೇಗೆ ನಾವು ಈ ರೀತಿಯಾಗಿರತಕ್ಕಂತಹ ಕಕ್ಷೆಗಳು, ವ್ಯತ್ಯಾಸಗಳು, ತಾರತಮ್ಯಗಳು ಇದೆಯೋ ಅದೇ ರೀತಿಯಾಗಿ ಆ ಮುಕ್ತ್ಯವಸ್ಥೆಯಲ್ಲಿಯೂ ಕೂಡ ಆ ತಾರತಮ್ಯ ಎಂಬಂತಹದ್ದು ಅದು ಸಿದ್ಧ, ಅದು ನಿಶ್ಚಿತ ಎಂಬುದಾಗಿ ಹೀಗೆ ನಮಗೆ ಪ್ರಮಾಣಗಳ ಮೂಲಕವಾಗಿ ಅದನ್ನು ಹೇಳ್ತಾರೆ. ಪರಸ್ಮಾತ್ ಉತ್ತರೋಪಚತೆ, ಭಗವಂತನನ್ನು ಪರ ಅಂತ ಹೇಳಿಕೊಂಡು ಅವನನ್ನು ಉಪನಿಷತ್ತು ಕೊಂಡಾಡ್ತಿದೆ. ಅಂತಹ ಭಗವಂತ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿರತಕ್ಕಂಥವನು ಎಂಬುದಾಗಿ ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ಸರಿ, ಅನ್ಯಥಾ ಉಪಾಸನೆಯನ್ನು ಮಾಡಬಹುದಲ್ವ? ಯಾವುದು ಯಥಾರ್ಥವಾಗಿದೆಯೋ ಅದನ್ನು ಅಯಥಾರ್ಥವಾಗಿ ಉಪಾಸನೆ ಮಾಡಿದ್ರಿಂದಾಗಿ ಏನಾಗಿದೆ, ಅದರಿಂದ ಆಗತಕ್ಕಂತಹ ಅನರ್ಥ ಏನು ಅಂತ ಕೇಳಿದ್ರೆ, ಆ ಅನ್ಯಥಾ ಉಪಾಸನೆಯ ಆ ಫಲ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ, ನ ಕೆನನ್ಯವರಿತ್ಯೇವ ಧಾತ್ರಂ ಸ್ಯಾತ್ ಪುರುಷಾರ್ಥಂ ಅನರ್ಥಶ್ಚ ಭವೇ ತಸ್ಮ್ಯಾತ್ ಮೃತ್ಯೋ ರಾಜೇ ನಿಬೋಧಮತೆ. ಯಾವ ರೀತಿಯಾಗಿ ಹೇಳಿದ್ರೆ ಒಂದೇ ಒಂದು ದೃಷ್ಟಾಂತದಲ್ಲಿ ಹೇಳುವಂತಹದ್ದು, ಭೃತ್ಯನು ರಾಜನು ಅವನು ಒಂದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಭೃತ್ಯ ಬೇರೆನೆ, ರಾಜ ಬೇರೆನೆ. ಭೃತ್ಯನು ಯಾವುದಾದರೂ ಕಾಲದಲ್ಲೂ ಕೂಡ ರಾಜನ ಸಮಾನವಾಗಿ ಭೃತ್ಯನಿಗೂ ರಾಜನಿಗೂ ಸಮಾನವಾಗಿರತಕ್ಕಂತಹ ಆ ವ್ಯವಸ್ಥೆಯನ್ನು ನಾವು ಹೇಳ್ತೇವೋ? ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ಯಾವ ರೀತಿಯಾಗಿ ಭೃತ್ಯ ಮತ್ತು ರಾಜರಿಗೆ ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆ ಇದೆಯೋ, ಅಂದರೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯವಸ್ಥೆ ಇದೆಯೋ ಅದೇ ರೀತಿಯಾಗಿ ಭಗವಂತನಲ್ಲೂ ಕೂಡ. ಯಾಕೆ? ಅದರಿಂದಾಗಿ ಸರಿ, ನಾವು ಅದೇ ರೀತಿಯಾಗಿ ಉಪಾಸನೆ ಮಾಡ್ತೇವೆ ಅಂತ ಹೇಳಿದರೆ, ನೀವು ಆ ರೀತಿಯಾಗಿರ್ತಕ್ಕಂತಹ ಉಪಾಸನೆ ಮಾಡಿದರೆ ಅದನ್ನು ಅನರ್ಥ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಚೇತನ, ಅಯೋಗ್ಯ, ಅಸತ್ಯ ಉಪಾಸನೆಯನ್ನು ಮಾಡಿದ್ರಿಂದಾಗಿ ಯಾವುದನ್ನು, ಉದಾಹರಣೆಗೆ ಯಾವುದು ಚೇತನವಾಗಿರತಕ್ಕಂಥ ಒಂದು ಚೇತನವಾಗಿರತಕ್ಕಂತಹ ಪದಾರ್ಥ ಇದೆ. ಆ ಚೇತನವಾಗಿರತಕ್ಕಂತಹ ಪದಾರ್ಥವನ್ನು ನೀವು ಅಚೇತನ ಅಂತ ಹೇಳಿಕೊಂಡು ಅದನ್ನು ಹೇಳಿದರೆ ಒಂದು ವಿರೋಧ ಇಲ್ಲ. ಅದನ್ನು ಅದೇ ರೀತಿಯಾಗಿ ಉಪಾಸನೆ ಮಾಡ್ತೇನೆ ಅಂತ ಹೇಳಿದರೆ ಅದು ಕೂಡ ಅನರ್ಥಕ್ಕೆ ಕಾರಣವಾಗುವಂತಹದ್ದು ಎಂಬುದಾಗಿ ನಮಗೆ ಉಪನಿಷತ್ತು ತಿಳಿಸಿಕೊಡುತ್ತದೆ. ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ಅದು ಅವನು ರೌರವಾದಿ ನರಕಂ ವ್ರಜೇತಂತ, ತಾನು ಯಾವ ಲೋಕವನ್ನು ಹೊಂದಬೇಕೋ ಆ ಲೋಕವನ್ನು ಹೊಂದೋದಿಲ್ಲ. ನೀವು ಮಿಥ್ಯಾೋಪಾಸನೆಯನ್ನು ಮಾಡುವ ಮೂಲಕವಾಗಿ ಅನರ್ಥೋಪಾಸನೆಯನ್ನು ಮಾಡುವುದರಿಂದಾಗಿ ಏನಾಗ್ತದೆ ಅಂತಂದರೆ, ನಿಮಗೆ ಅನರ್ಥಾದಿಗಳು, ನಿಮಗೆ ಆ ರೌರವಾದಿ ಅನರ್ಥಗಳು ಅಥವಾ ಈ ರೀತಿಯಾಗಿರ್ತಕ್ಕಂತಹ ಆ ಘೋರವಾಗಿರತಕ್ಕಂತಹ ನರಕಾದಿಗಳು ಹೊಂದಬೇಕಾಗ್ತದೆ ಎಂಬುದಾಗಿ ಹೇಳ್ತಾರೆ. ಹೀಗೆ
ಅದಕ್ಕೆ ಈ ಬೇಕಾದಷ್ಟು ದೃಷ್ಟಾಂತವನ್ನು ಮತ್ತಷ್ಟನ್ನು ಅದಕ್ಕೆ ಕೊಡ್ತಾರೆ. ಯಾವುದು ಭಗವಂತನನ್ನು ಯಾವ ರೀತಿಯಾಗಿ ಅಚೇತನ ಅಂತ ಹೇಳಿದ್ರು, ಬ್ರಹ್ಮನನ್ನು ಚಿತ್ರಕೃತಿಯಾಗಿರ್ತಕ್ಕಂಥವನು, ಅವನು ಚೇತನ ಆಗಿರ್ತಕ್ಕಂಥವನು. ಅಂತಹ ಚೇತನನಾಗಿರತಕ್ಕಂತಹ ಭಗವಂತನಲ್ಲಿ ಅಚೇತನದ ಉಪಾಸನೆ. ಭಗವಂತ ವಾಸ್ತವಿಕವಾಗಿ ಚಿತ್ಪದಾರ್ಥ, ಎಲ್ಲ ರೀತಿಯಾಗಿರ್ತಕ್ಕಂತಹ ಜ್ಞಾನ, ಇಚ್ಛಾ, ಕ್ರಿಯಾ ಎಲ್ಲವೂ ಕೂಡ ಅವನಲ್ಲಿ ಅಪರಿಮಿತವಾಗಿದೆ. ಅಂತಹ ಅಪರಿಮಿತವಾಗಿರತಕ್ಕಂತಹ ಅಸಂಖ್ಯ ಗುಣಪೂರ್ಣನಾಗಿರ್ತಕ್ಕಂತಹ ಭಗವಂತನನ್ನು ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಣಗಳಿಲ್ಲ, ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳಿಲ್ಲ ಅಂತ ಹೇಳಿಕೊಂಡು ಇಲ್ಲ ಅಂತ ಹೇಳಿದರೆ ಅದರಿಂದ ಆಗತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ಅದು ನಿಮಗೆ ಅನರ್ಥ ಅಂತ ಎಂಬುದಾಗಿ ಗೌರವಾದಿಗಳು ಅಥವಾ ಆಗದೆ ಎಂಬುದಾಗಿ ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಒಳ್ಳೆಯ ಪ್ರಮಾಣಗಳನ್ನು ಎಲ್ಲ ಸೇಳ್ತಾರೆ. ಏನು ಅಂತ ಕೇಳಿದರೆ, ಓಷಧಯ ಸಂಪದಂತೆ ಸೋಮೇನ ಸಹ ರಾಜ್ಞಾ ಪ್ರವೋಗ್ರಾವಾಣ ಸವಿತಾದೇವ ಸತಧರ್ಮಣ ಅಂತ ಹೇಳಿಕೊಂಡು ಆ ಎಲ್ಲ ದೇವತೆಗಳನ್ನು ನಮಗೆ ದೇವತೆಗಳನ್ನು ಅನುಗ್ರಹ ಮಾಡತಕ್ಕಂಥ ವಿಷಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಔಷಧಯ ಸಂಬಂಧಂತೆ ಔಷಧಿಗಳು ಮಾತಾಡಿದವು ಅಂತ ಹೇಳಿಕೊಂಡು ನಮಗೆ ವೇದಮಂತ್ರ ಹೇಳ್ತದೆ. ಔಷಧಿಗಳು ಔಷಧೀಯ ಮರ ಗಿಡಗಳು, ತರುಗಳು, ಲತೆಗಳು ಎಲ್ಲವೂ ಕೂಡ ಮಾತನಾಡಿದವು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಅರ್ಥ ಏನು? ಅಲ್ಲಿರತಕ್ಕಂತಹ ದೇವತೆಯಿಂದ ಅರ್ಥವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಔಷಧಿಗಳು ಮಾತನಾಡಿತು ಅಂತ ಹೇಳಿದರೆ ಅಲ್ಲಿ ಒಬ್ಬ ದೇವತೆಯನ್ನು ಕಲ್ಪನೆ ಮಾಡದಿದ್ದರೆ ಔಷಧಿಗಳಲ್ಲಿ ಮಾತನಾಡುವಿಕೆ ಎಂಬುದನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಪ್ರಸಿದ್ಧವಾಗಿರತಕ್ಕಂತಹ ಮಂತ್ರ ನರತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ. ಇದು ಪ್ರಸಿದ್ಧವಾಗಿರತಕ್ಕಂತಹ ಮಂತ್ರ. ನರತೆ ತತ್ಕ್ರಿಯತೆ, ನರತೆ ಅವನನ್ನು ಬಿಟ್ಟು ಇದರಿಂದ ಈ ಜೀವನಿಂದ ಏನಾದರೂ ಮಾಡಲಿಕ್ಕಾಗ್ತದ? ನರತೆ ತತ್ಕ್ರಿಯತೆ, ಮತ್ತು ಯಾರು ಮಾಡುವಂಥದ್ದು? ತತ್ಕ್ರಿಯತೆ, ನೀನು ಮಾಡುವಂಥದ್ದು. ನೀನು ನನ್ನೊಳಗಿದ್ದುಕೊಂಡು ತತ್ಕ್ರಿಯತೆ ಕಿಂಚನ ಅರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಎಂತೆಂತಹ ಅದ್ಭುತವಾಗಿರತಕ್ಕಂತಹ ಜಡವಾಗಿರತಕ್ಕಂತಹ ಈ ಒಂದು ಶರೀರದಲ್ಲಿ ನೀನೇನು ಮಾಡ್ತಿ? ಈ ರೀತಿಯಾಗಿರತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಗಳನ್ನು ಮಾಡ್ತಾ ಇದೆಯಾ? ಮತ್ತೇನು? ನಾವು ಈ ಎಲ್ಲವೂ ಕೂಡ ಜಡ, ಎಲ್ಲ ಜಡಭರಿತವಾಗಿರತಕ್ಕಂತಹ ಈ ಶರೀರದಲ್ಲಿ ಕ್ರಿಯೆಗಳು ಆಗ್ತಾ ಉಂಟು. ಯಾಕೆಗೋಸ್ಕರ ಕ್ರಿಯೆಗಳು ಆಗ್ತಾ ಇದೆ ಅಂತ ಕೇಳಿದರೆ ಆಯಾಯ ದೇವತೆಗಳು, ಆಯಾಯ ತತ್ವಾಭಿಮಾನಿ ದೇವತೆಗಳು ಅಲ್ಲಿದ್ದುಕೊಂಡು ತಮ್ಮ ತಮ್ಮ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಗೆ ಅದಕ್ಕೆ ಬೇಕಾಗಿರತಕ್ಕಂತಹ ನಮಗೆ ಏನೋ ಪ್ರಮಾಣಗಳನ್ನು ಅದಕ್ಕೆ ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಹೃದಯಜ್ಞ ಭಗವತ್ ಅವನನ್ನು ಸರಿ ಇನ್ನೂ ಅವನನ್ನು ಯೋಚನೆ ಮಾಡಬೇಕು, ಅವನನ್ನು ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕಿರತಕ್ಕಂತಹ ಅನ್ನಂ ಜ್ಞಾನರಸಾನ್ನಂ ಬಾಹ್ಯಂ ಅನ್ನಂ ನಿಧಿತಿದ ಜ್ಞಾನಾನ್ನಂ ಜ್ಞಾನವರತಃ ಶ್ರೇಷ್ಠಂ ಜ್ಞಾನರತರಿಹಿತತ್ ಯತ್ ಬಾಹ್ಯಂ ತುಬಲಂ ತಸ್ಮಾತ್ ಬಾಹ್ಯಮನ್ನಂ ವಿಶಿಷ್ಯತೆ. ನಮಗೆ ಈ ಶರೀರದ ಪೋಷಣೆ, ಜಡವಾಗಿರತಕ್ಕಂತಹ ಶರೀರದ ಪೋಷಣೆಗೋಸ್ಕರವಾಗಿ ನಾವು ಅನ್ನಾದಿಗಳನ್ನು ಸ್ವೀಕಾರ ಮಾಡ್ತೇವೆ. ಅನ್ನಾದಿಗಳಲ್ಲೂ ಕೂಡ ಯಾವ ರೀತಿಯಾಗಿರತಕ್ಕಂತಹ ತಾರತಮ್ಯ ಇದೆ ಎಂಬುದನ್ನು ಹೇಳ್ತಾರೆ. ಅನ್ನಂ ಜ್ಞಾನರಸ ಅನ್ನಂಚ, ಅನ್ನದಲ್ಲಿ ಎರಡು ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಒಂದು ಜ್ಞಾನ, ಇನ್ನೊಂದು ಬಾಹ್ಯವಾಗಿರತಕ್ಕಂತಹದ್ದು. ಒಂದು ಬಾಹ್ಯವಾಗಿರತಕ್ಕಂತಹ ಶರೀರ ಪೋಷಣೆಗೆ ಈ ಚರ್ಮ ಇದರಿಂದ ಯಾವುದನ್ನು ನಾವು ಪೋಷಣೆ ಮಾಡಬೇಕು ಅಥವಾ ಈ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಅನುಗ್ರಹಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳು ಅದಕ್ಕೆ ಬೇಕಾಗಿರತಕ್ಕಂತಹದ್ದು. ಇನ್ನು ಒಳಗಿನ ಅನ್ನ ಅದ್ಯಾವುದು ಅಂತಂದರೆ ಜ್ಞಾನರಸ ಅನ್ನಂ, ಈ ಜ್ಞಾನ ಅದನ್ನು ನಾವು ಯಾವುದರಿಂದ ಅಂತ ಕೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣ ಯಾವುದು ಅಂತ ಕೇಳಿದರೆ ಜ್ಞಾನ. ಆ ಜ್ಞಾನಾನಂ ಜ್ಞಾನವರ್ತ ಶ್ರೇಷ್ಠಂ ಜ್ಞಾನರತಿರಿಹಿ. ನಾವು ನಿಜವಾಗಲೂ ಕೂಡ ಯಾವುದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತಂದರೆ ಜ್ಞಾನರತಿರಿಹಿ ಮಮ, ನಾವು ಜ್ಞಾನ ನಿರತರಾಗಬೇಕು. ಜ್ಞಾನ ಎಷ್ಟು ನಾವು ಜ್ಞಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆಯೋ ಅಷ್ಟು ನಾವು ಅದರಲ್ಲಿ ನಮ್ಮ ಆ ವ್ಯವಸ್ಥೆಯನ್ನು ನಾವು ನೋಡಿಕೊಳ್ತೇವೆ. ಯಾಕೆ? ಆ ಜ್ಞಾನಕ್ಕಿರತಕ್ಕಂತಹ ವ್ಯವಸ್ಥೆ ಅಂತದ್ದು. ಹೀಗೆ ಆ ಜ್ಞಾನವನ್ನು ಯಾರು ತಿಳ್ಕೊಳ್ತಾರೋ ಅದರಿಂದಾಗಿ ನೀವು ಬಾಹ್ಯ ಅನ್ನಕ್ಕಿಂತಲೂ ಕೂಡ
ಅಧಿಕವಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಅದು ಜ್ಞಾನಾನ್ನ ಎಂಬುದಾಗಿ ಹೀಗೆ ಆ ಪ್ರಮಾಣ ಪುರಸ್ಸರವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪ್ರಮಾಣಗಳನ್ನು ಹೇಳ್ತಾರೆ. ತದನಂತರದಲ್ಲಿ ಮುಂದೆ ಪ್ರಸಿದ್ಧವಾಗಿರತಕ್ಕಂತಹ ನಮ್ಮ ಮಾತಾಪಿತೃಗಳಲ್ಲಿ ಆ ಪ್ರಾಣದ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಸ ಯದಿ ಪಿತರಂ ವಾ ಮಾತರಂ ವಾ ಭ್ರಾತರಂ ಸುತಾರಂ ವಾ ಆಚಾರ್ಯಂ ಬ್ರಾಹ್ಮಣಂ ವಾ ಕಿಂಚಿತ್ ವೃಷಮಿವ ಪ್ರತ್ಯಾಹದಿ ಕೃತ್ವಾಸ್ತು ಇತ್ಯೇವೇನ ಮಾವು. ಇದನ್ನು ಅಲ್ಲಿರತಕ್ಕಂತಹ ಏನು ಆ ಭಗವಂತನ ಚಿಂತನೆಯಲ್ಲಿ ಪೂರ್ಣವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಮಗೆ ಹೇಳ್ತಾರೆ. ಅದು ಹೇಗೆ ಅಂತ ಕೇಳಿದರೆ ನಮಗೆ ಜೀವನಪ್ರದರಾಗಿರತಕ್ಕಂಥವರು ಮುಖ್ಯವಾಗಿ ಪ್ರಾಣದೇವರು. ತದನಂತರದಲ್ಲಿ ನಮ್ಮನ್ನು ಈ ಕರ್ಮಭೂಮಿಗೆ ಈ ಕರ್ಮಭೂಮಿಗೆ ತಂದು ನಮ್ಮನ್ನು ತೋರಿಸಿಕೊಟ್ಟಿರತಕ್ಕಂಥವರು ಅವರು ಮಾತಾಡಿದರು. ಅಲ್ಲಿ ಆ ಮೂಲಕವಾಗಿ ಹೇಳ್ತಾರೆ ಎಲ್ಲಿ ತನಕ ಆಗ್ತದೆ ಅಂತ ಹೇಳಿದ್ರೆ, ನೀವು ತಂದೆ ತಾಯಿ ಸೋದರ ಅಥವಾ ಸಹೋದರಿ ಆಚಾರ್ಯ ಬ್ರಾಹ್ಮಣ ಇವರನ್ನು ಅವಮಾನ ಮಾಡಿದರೆ ದಿಕ್ವಾಸ್ತು, ನೀವು ಧಿಕ್ಕಾರವನ್ನು ಇವರಿಗೆ ಮಾಡಿದ್ರಿ ಅಂತ ಹೇಳಿದರೆ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಆಗತಕ್ಕಂಥದ್ದು ಭ್ರೂಣಹತ್ಯ. ಭ್ರಾತೃಣ ವೈ ಸುಸಹ ವೈ ತ್ವಮಸಿ ಆಚಾರ್ಯ ತಮಸಿ ಬ್ರಹ್ಮಣ ವೈ ತ್ವಮಸಿ ಅಂತ ಹೇಳಿದಾಗ ಅವನಿಗೆ ಆಗತಕ್ಕಂಥದ್ದು ಏನು ಅಂತ ಕೇಳಿದರೆ ಆ ಭ್ರೂಣಹತ್ಯವನ್ನು ಮಾಡಿದಂತಹ ದೋಷಕ್ಕೆ ಭಾಗಿಯಾಗ್ತಾನೆ ಅಂತ. ಯಾಕೋಸ್ಕರ ಅದನ್ನೇ ಹೇಳುವಂತಹದ್ದು, ಆ ಗುರುಗಳ ಮೂಲಕವಾಗಿ ಅಥವಾ ತಮಗೆ ಯಾರು ಜ್ಯೇಷ್ಠರಾಗಿದ್ದಾರೆ ಅವರ ಮೂಲಕವಾಗಿ ನಾವು ಅಲ್ಲಿ ಆ ಭಗವಂತನ ಅಧಿಷ್ಠಾನವನ್ನು, ಭಗವಂತನಿಗಿಂತಲೂ ಕೂಡ ಮೊದಲಿಗೆ ಆ ಪ್ರಾಣನ ಅಧಿಷ್ಠಾನವನ್ನು, ಹೀಗೆ ಎಲ್ಲ ಅಧಿಷ್ಠಾನಗಳನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಏನು ಭಗವಂತನ ಉಪಾಸನೆಯನ್ನು ಆ ಮಾತಾಪಿತೃಗಳ ಮೂಲಕವಾಗಿ ಉಪಾಸನೆಯನ್ನು ಮಾಡಿದ ಮೇಲೆ ಇದಕ್ಕೆ ಆ ಪ್ರಾಣನ ಉತ್ಕೃಷ್ಟತ್ವವನ್ನು ತಿಳಿಸಿದಾಗಾಯಿತು. ಪ್ರಾಣ ಯಾಕೆ ದೊಡ್ಡವ, ಪ್ರಾಣದಲ್ಲಿರತಕ್ಕಂಥ ಆ ಒಂದು ದೊಡ್ಡತನ ಏನು ಎಂಬುದನ್ನು ಹೇಳಿದ ಮೇಲೆ ಏಚತು ಅತಿವಪತಿ ಸತ್ಯೇನಾಧಿಪತಿ ಸೋಹಂ ಭಗವಾನ್ ಸತ್ಯೇನಾವತಿ ಎಂದು ಹೇಳಿಕೊಂಡು ಆ ಪ್ರಾಣನ ಉತ್ಕೃಷ್ಟತ್ವವನ್ನು ಹೇಳಿ ತದನಂತರದಲ್ಲಿ ಸರ್ವೋತ್ಕೃಷ್ಟನಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಳ್ಬೇಕು. ಯಾಕೆ ನಾವು ಇಷ್ಟೆಲ್ಲ ನಮ್ಮ ಒದ್ದಾಟ, ನಮ್ಮ ಇಷ್ಟೆಲ್ಲ ಕಾರ್ಯಗಳು ಯಾವುದಕ್ಕೋಸ್ಕರ ಅಂತ ಕೇಳಿದ್ರೆ ಅತ್ಯದ್ಭುತನಾಗಿರ್ತಕ್ಕಂಥ ಅತೀ ಉತ್ತಮನಾಗಿರತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂತಹ ಭಗವಂತನನ್ನು ಸತ್ಯಂ ತ್ವೇನ ವಿಜ್ಞಾಸಿತವ್ಯಂ, ಆ ಭಗವಂತನ ತಿಳ್ಕೊಳ್ಳಬೇಕು ಅಂತ ಹೇಳಿಕೊಂಡು ಮತ್ತಷ್ಟು ಆ ಸತ್ಯನಾಮಕನಾಗಿರತಕ್ಕಂಥ ಏನು ಸತ್ಯ ಅಂತ ಹೇಳಿದರೆ ಇದು ಆ ಸತ್ಯನಾಮಕನಾಗಿರತಕ್ಕಂತಹ ಭಗವಂತನ ಅವನ ವಿಶೇಷವಾಗಿರತಕ್ಕಂತಹ ಗುಣ, ಇದನ್ನು ಅರಿಯಬೇಕು, ಇದನ್ನು ನನಗೆ ತಿಳ್ಕೊಳ್ಬೇಕು, ಅದನ್ನು ಉಪದೇಶ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟದ್ದೇನು ಅಂತ ಕೇಳಿದರೆ ಅತಿವಾದಿ ಪ್ರಾಣವಾದಿ ವಿಷ್ಣುವಾದಿ ವಿಶೇಷತಃ ಸ ಸತ್ಯೋ ಭಗವಾನ್ ವಿಷ್ಣು ನಿರ್ದೋಷೋ ನಿಯಾಮಕಃ. ಆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ ಆ ಸತ್ಯ ಅಂತ ನೀವೇನು ಅವನನ್ನು ಕರೆದಿರೋ ಉಪನಿಷತ್ತು ಭಗವಂತನನ್ನು ಇಲ್ಲಿ ಅವನನ್ನು ಕರೆದಿರತಕ್ಕಂಥ ಶಬ್ದ ಯಾವುದು ಅಂತ ಕೇಳಿದ್ರೆ ಸತ್ಯ ಅಂತ. ಅವನು ಯಾಕೋಸ್ಕರ ಅಂತ ಕೇಳಿದ್ರೆ ಸತ್ಯವಾದಿ ಪ್ರಾಣವಾದಿ ವಿಷ್ಣುವಾದಿ ವಿಶೇಷತಃ ಸ ಸತ್ಯೋ ಭಗವಾನ್ ವಿಷ್ಣು. ಅವನು ಸತ್ಯ ಯಾಕೆ ಅಂತ ಕೇಳಿದರೆ ಅವನಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ದೋಷಾದಿಗಳು ಮತ್ತು ಆ ಎಲ್ಲರ ಆ ನಿಯಾಮಕತ್ವವನ್ನು ಅವನಲ್ಲಿದೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತನ ಸತ್ಯ ಜ್ಞಾನಾದಿಗಳು ಅದು ಯಾವ ರೀತಿಯಾಗಿ ಪೂರ್ಣವಾಗಿರತಕ್ಕಂತಹದ್ದು, ಆ ಪೂರ್ಣತ್ವದ ಬಗ್ಗೆ ಅದನ್ನು ಹೇಳ್ತಾ ಹೋಗ್ತಾರೆ. ಯಾಕೆ ಕೇವಲ ಗುಣಗಳಿದೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಗುಣಗಳು ಎಲ್ಲರೂ ಇರ್ತದೆ. ಈಗ ನಮ್ಮಲ್ಲೂ ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಗುಣಗಳಿರ್ಬೋದು. ಯಾವುದೋ ಒಬ್ಬರಿಗೆ ನಾವು ಉಪಕಾರವನ್ನು ಮಾಡ್ತೇವೆ, ಅಥವಾ ಯಾವುದೋ ಒಬ್ಬ ವ್ಯಕ್ತಿಗಳಿಗೆ ಯಾವುದೋ ಒಂದು ರೀತಿಯಾಗಿ ನಾವು ಅವರಿಗೆ ಸಹಾಯವನ್ನು ಅಥವಾ ಇದೇ ಥರ ಯಾವುದೋ ಒಂದು ಮೂಲಕವಾಗಿ ನಾವು ಅವರಿಗೆ ಉಪಕಾರವನ್ನು ಮಾಡ್ತೇವೆ. ಇದು ಕೂಡ ಉಪಕಾರವೇ ಅಥವಾ ಇದು ಕೂಡ ಗುಣವೇ. ಆದರೆ ನಮ್ಮಲ್ಲಿರ್ತಕ್ಕಂತಹ ಗುಣಗಳು ಅದು ಅಪರಿಮಿತವಾಗಿರ್ತಕ್ಕಂತಹದ್ದು, ಪರಿಮಿತವಾಗಿರ್ತಕ್ಕಂಥದ್ದು. ಯಾವುದೋ ಒಂದು
ವಿಷಯದಲ್ಲಿ ಯಾವುದೋ ಒಂದು ರೀತಿಯಾಗಿ ಮಾತ್ರ ನಾವು ಒಂದಷ್ಟು ಗುಣಗಳನ್ನು ನಾವು ಇಟ್ಟುಕೊಳ್ಬೋದಷ್ಟೇ ಹೊರತು ಎಲ್ಲ ಗುಣಗಳನ್ನು ಅಪರಿಮಿತವಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾನೆ, ಯದಾ ವೈ ಮನುಷ್ಯೇಯಥ ವಿಜಾನಾತಿ ನಾಮತ್ವ ವಿಜಾನಾತಿ ಅತ್ವೈ ವಿಜಾನಾತಿ. ಅವನನ್ನು ಯಾರು ಸಾಮಾನ್ಯ ಜ್ಞಾನವಾಗಿ ತಿಳ್ಕೊಳ್ಳೋದು, ಸಾಮಾನ್ಯವಾಗಿ ಭಗವಂತನನ್ನು ಗುಣಪೂರ್ಣ ತಿಳ್ಕೊಳ್ಳುವಂಥದ್ದು. ಹೀಗೆ ಆ ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಬೇಕು. ಸಾಮಾನ್ಯ ಜ್ಞಾನ ಅಲ್ಲ, ವಿಶೇಷ ಜ್ಞಾನವನ್ನು ತಿಳ್ಕೊಳ್ಬೇಕು. ಸಾಮಾನ್ಯ ಜ್ಞಾನ ನಮಗೆ ಭಗವಂತನ ಬಗ್ಗೆ ಬಂದೇ ಬರ್ತದೆ. ಯಾವುದೋ ಒಂದು ಭಗವಂತ ಗುಣಪೂರ್ಣನಾಗಿದ್ದಾನೆ, ಅವನೆಲ್ಲ ಗುಣಗಳಿದೆ, ಇದು ಸಾಮಾನ್ಯ ಜ್ಞಾನ. ಆ ಗುಣಗಳು ಯಾವ ರೀತಿಯಾಗಿದೆ, ಎಷ್ಟು, ಅದನ್ನು ಯಾರು ಯಾವ ರೀತಿಯಲ್ಲಿ ಅವನಲ್ಲಿ ಉಪಾಸನೆಯನ್ನು ಮಾಡ್ತಾರೆ, ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಗುಣಗಳನ್ನು ತಿಳ್ಕೊಳ್ಳಬೇಕು. ಅದನ್ನು ನನಗೆ ತಿಳ್ಕೊಳ್ಳಿಕ್ಕೆ ಅಪೇಕ್ಷೆ ಇದೆ, ಅದನ್ನು ನಾನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಯದಾ ವೈ ಶಬ್ದದಾದಾತಿ ಬರುತ್ತೆ ನಾಶಬ್ದ ಬರುತ್ತೆ. ನಿಮಗೆ ಆ ರೀತಿಯಾಗಿರ್ತಕ್ಕಂತಹ ಜ್ಞಾನ ಬರಬೇಕು ಅಂತಾದರೆ ಸುಮ್ಮನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಯೋ ಯದಾ ವೈ ಶ್ರದ್ಧದಾತಿ, ಶ್ರದ್ಧೆ ಬೇಕು. ಯಾಕೆ? ಭಗವಂತನನ್ನು ತಿಳ್ಕೊಳ್ಬೇಕು ಎಂಬಂಥ ಶ್ರದ್ಧೆ ಬೇಕು. ನಮಗೆ ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನ ನಿಮಗೆ ಶ್ರದ್ಧೆ ಇದೆ ಹೊರತು, ಅಥವಾ ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನ ಕಡೆಗೆ ನಮಗೆ ಪ್ರೀತಿ ಇತ್ಯಾದಿಗಳು ಇದೆ. ಭಗವಂತನ ವಿಷಯದಲ್ಲಿ ಎಲ್ಲೋ ಒಂದು ಸಂದರ್ಭದಲ್ಲಿ ಶ್ರದ್ಧೆಗಳು ಬರ್ಬೋದು, ಅಥವಾ ಯಾವುದೋ ಒಂದು ಕಾಲದಲ್ಲಿ ಅವನ ಒಂದು ಚಿಂತನೆಗಳು ಬರ್ಬೋದು. ಆ ರೀತಿಯಾಗಿ ಆಗಬಾರ್ದು. ಮತ್ತು ಶ್ರದ್ಧೆ ಪರಿಪೂರ್ಣವಾಗಿರಬೇಕು, ಆ ಶ್ರದ್ಧೆ ಅಪರಿಮಿತವಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅವನಲ್ಲಿ ಗುಣಗಳನ್ನು ಅರಿಯಬೇಕು. ತದನಂತರದಲ್ಲಿ ಆ ಭಗವಂತನನ್ನು ಅವನು ಆ ಶ್ರದ್ಧೆಯನ್ನು ಹೊಂದಿರತಕ್ಕಂಥವನು ಅವನು ಆ ಭಗವಂತನನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಭಗವಂತನಲ್ಲಿ ಆ ಪೂರ್ಣ ಸುಖ ರೂಪತ್ವ ಯೋ ವೈ ಭೂಮಾ ತತ್ಸುಖಂ ಅಂತ ಉಪನಿಷತ್ತಿನಲ್ಲಿ ಒಂದು ವ್ಯಾಸರು ಸೂತ್ರವನ್ನು ಮಾಡುವಾಗ ಪೂರ್ಣಃ ಕೃತವತ್ ಜ್ಯಾಯಸ್ತಂ ತಥಾ ಹಿ ದರ್ಶಯತಿ ಅಂತ ಹೇಳಿಕೊಂಡು ಒಂದು ಸೂತ್ರವನ್ನು ಮಾಡ್ತಾರೆ. ಎಲ್ಲ ಗುಣಗಳಿಗಿಂತಲೂ ಕೂಡ ಭೂಮ ಗುಣ ಎಂಬುದು ಅದು ಪ್ರಸಿದ್ಧವಾಗಿರತಕ್ಕಂತಹ ಗುಣ ಅಂತ ಹೇಳ್ತಾರೆ. ಯಾಕೋಸ್ಕರ ಅಂತ ಹೇಳಿದ್ರೆ ಪೂರ್ಣ ಕೃತವತ್ ಜ್ಯಾಯಸ್ತಂ, ಅದು ಎಲ್ಲ ಗುಣಗಳಿಗೂ ಕೂಡ ಅದು ಕಿರೀಟಪ್ರಾಯ ಅಂತ ಹೇಳ್ತಾರೆ. ಯೋ ವೈ ಭೂಮಾ ತತ್ಸುಖಂ ಅಂದರೆ ಉಳಿದಂತಹ ಎಲ್ಲ ಗುಣಗಳನ್ನು ನೀವು ತಿಳ್ಕೊಂಡ ಮೇಲೆ ಈ ಭೂಮ ಎಂಬಂಥ ಗುಣ, ಭೂಮ ಶಬ್ದಕ್ಕೆ ಬೇರೆ ಏನೂ ಅರ್ಥ ಅಲ್ಲ. ಭೂಮ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪೂರ್ಣ ಅಂತ ಅರ್ಥ. ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಪೂರ್ಣವಾಗಿ ಅವನಲ್ಲಿ ಆವರಿಸಿಕೊಂಡಿದೆ. ಭೂಮ್ನ ಕೃತವತ್ ಜ್ಯಾಯಸ್ತ್ವಂ. ಹೇಗೆ ಯಾಗಾದಿಗಳಲ್ಲಿ ರಾಜಸೂಯ ಯಾಗ ಅಥವಾ ವಾಜಪೇಯ ಇತ್ಯಾದಿಗಳನ್ನು ಹೀಗೆ ನಾವು ಹೇಳ್ತೇವೆಯೋ ಅದೇ ರೀತಿಯಾಗಿ ಭಗವಂತನಲ್ಲಿ ಯಾವುದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಎಲ್ಲ ಗುಣಗಳು ಕೂಡ ಭಗವಂತನಲ್ಲಿ ಉತ್ಕೃಷ್ಟವೇ. ಆದರೆ ಅದೆಲ್ಲದಕ್ಕಿಂತಲೂ ಒಂದು ಕಿರೀಟವಾಗಿರ್ತಕ್ಕಂತಹ ಕಿರೀಟಪ್ರಾಯ ಅಂತ ಹೇಳಬೇಕು ಅಂತಾದರೆ ಅದು ಯಾವುದು ಅಂತ ಹೇಳಿದ್ರೆ ಅದು ಭೂಮಗುಣ. ಯೋ ವೈ ಭೂಮ ತತ್ಸುಖಂ. ಆ ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನಲ್ಲಿ ಅದು ವಿಶೇಷವಾಗಿರ್ತಕ್ಕಂತಹ ಗುಣ, ಅದು ಪೂರ್ಣ ಸುಖ ಎಂಬುದಾಗಿ ಹೇಳ್ತಾರೆ. ನಾಲ್ಪೇ ಸುಖವಸ್ತಿ ಭೂಮೈವ ಸುಖಂ. ಯಾರು ಪೂರ್ಣನಾಗಿರ್ತಕ್ಕಂಥವು, ಯಾರು ಸುಖ ರೂಪನಾಗಿರ್ತಾನೆ, ನಾವು ಸುಖ ಬೇಕು ಅಂತ ಹೇಳ್ತೇವೆ. ಯಾರಲ್ಲಿ ಸುಖವಿದೆಯೋ ಅವನಲ್ಲಿ ಕೇಳಬೇಕು. ಯಾರಲ್ಲಿ ಸಂಪತ್ತು ಹೇರಳವಾಗಿದೆಯೋ ಅವರಲ್ಲಿ ಹೋಗಿ ನಾವು ಸಂಪತ್ತಿನ ಬಗ್ಗೆ ಅಥವಾ ಸಂಪತ್ತು ಬೇಕು ಅಂತಾದರೆ ಅವರಲ್ಲಿ ಹೋಗಿ ನಾವು ಅದನ್ನು ಕೇಳಬೇಕು. ಆದರೆ ಭಗವಂತನಲ್ಲಿ ಕೇಳಬೇಕು ಅಂತ ಹೇಳ್ತಾರೆ. ಎಲ್ಲಿ ಈಗ ಭಗವಂತನಲ್ಲಿ ಪೂರ್ಣವಾಗಿರ್ತಕ್ಕಂತಹ ಗುಣಗಳಿದೆ ಅಂದರೆ ಏನಾಯ್ತು, ಈಗ ಆ ಪೂರ್ಣನಾಗಿರ್ತಕ್ಕಂತಹ ಭಗವಂತನಲ್ಲಿ ನಾವು ಸುಖವನ್ನು ಕೇಳಿದಾಗ ನಮಗೆ ಭಗವಂತ ಸುಖವನ್ನು ನೀಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಯಾರ್ಯಾರಲ್ಲೋ ಹೋಗಿ ಯಾವುದ್ಯಾವುದೋ ದೇವತೆಗಳನ್ನು ಉಪಾಸನೆ ಮಾಡಿಕೊಂಡು ಅಲ್ಲಿ ನಮಗೆ ಸುಖ ಬೇಕು ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಯಾಕೆ? ಅವರು ಸುಖವನ್ನು ಕೊಡಲಿಕ್ಕೆ ಅವರೂ ಕೂಡ ಅಸ್ವತಂತ್ರವೇ. ಅವರಲ್ಲೂ ಕೂಡ ಆ ಸುಖಾದಿಗಳು ಅವರಲ್ಲೂ ಕೂಡ ಸ್ವತಂತ್ರವಾಗಿ ಅವರಲ್ಲೂ ಇಲ್ಲ. ಅವರಿಗೆ ನಿಮಿತ್ತವಾಗಿರ್ತಕ್ಕಂಥ ಸುಖಗಳಿರ್ಬೋದೇ ಹೊರತು ಅಪರಿಮಿತವಾಗಿರತಕ್ಕ ಸುಖ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಾಂತ ಇದನ್ನು ಹೇಳಿದರು. ಹೀಗೆ ಹೇಳಿದ ನಂತರದಲ್ಲಿ ಈ
ಸ್ವಾತಂತ್ರ್ಯ ಮತ್ತು ನಿತ್ಯಮುಕ್ತತ್ವ ಎಂಬಂತಹ ಒಂದು ಗುಣವನ್ನು ಭಗವಂತನಿಗೆ ಸಮನ್ವಯ ಮಾಡ್ತಾರೆ. ಸ್ವಾತಂತ್ರ್ಯ ಗುಣವನ್ನು ನಾವು ಹೇಳಬೇಕು ಅಂತ ಇಲ್ಲ, ಅದು ನಮಗೆ ಅರ್ಥವಾಗುವಂಥದ್ದೇ ಅದು ಭಗವಂತನಲ್ಲಿ ಮಾತ್ರ ಅಂತ. ಆದರೂ ಕೂಡ ಇದನ್ನು ಇಟ್ಟುಕೊಂಡೇ, ಈ ಉಪನಿಷತ್ತನ್ನು ಇಟ್ಟುಕೊಂಡೇ ಆಚಾರ್ಯ ಮಧ್ವರು ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ ಇದರಲ್ಲಿ ತತ್ವಸಂಖ್ಯಾನದಲ್ಲಿ ತಾವು ಗ್ರಂಥವನ್ನು ಆರಂಭ ಮಾಡುವಾಗ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋದಿದೇ ತರತ್ ಅಂತ ಹೇಳಿಕೊಂಡು ತಾವು ತತ್ವಸಂಖ್ಯಾನ ಅದು ವಾಸ್ತವಿಕವಾಗಿ ಅದು ಪ್ರಮೇಯ ಗ್ರಂಥ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ಗ್ರಂಥ ಹೌದು. ಆದರೂ ಕೂಡ ಅದು ಯಾಕೋಸ್ಕರ ಇರತಕ್ಕಂತಹದ್ದು ಅಂತ ಕೇಳಿದ್ರೆ ಆ ಆಚಾರ್ಯರ ಗ್ರಂಥಗಳಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ಆ ಪ್ರಮೇಯ ಗ್ರಂಥವಾಗಿರತಕ್ಕಂತಹದ್ದು ಆ ತತ್ವಸಂಖ್ಯಾನ, ತತ್ವವಿವೇಕ, ವಿಷ್ಣು ತತ್ವನಿರ್ಣಯ ಇತ್ಯಾದಿ ಎಲ್ಲವೂ ಕೂಡ ಅದು ಪ್ರಮೇಯ ಗ್ರಂಥಗಳು. ಅದರಲ್ಲಿ ಆರಂಭದಲ್ಲಿ ಅವರು ಗ್ರಂಥವನ್ನು ಆರಂಭ ಮಾಡುವಾಗ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ ಅಂತ ಹೇಳಿಕೊಂಡು ಗ್ರಂಥವನ್ನು ಆರಂಭ ಮಾಡಿಬಿಡ್ತಾರೆ. ನಿಜವಾಗಿ ಏನು ಮಾಡಬೇಕಿತ್ತು ಅಂತ ಕೇಳಿದ್ರೆ ಆಚಾರ್ಯರು ಕೂಡ ಮಂಗಲಾಚರಣೆಯನ್ನು ಮಾಡ್ತಾರೆ. ಆಚಾರ್ಯರು ಯಾವುದೇ ಆಚಾರ್ಯರು ಆಗಲಿ ತಾವು ಒಂದು ಗ್ರಂಥವನ್ನು ಆರಂಭ ಮಾಡ್ತಾರೆ ಅಂತಾದರೆ ಅದರ ಆರಂಭದಲ್ಲಿ ಒಂದು ಮಂಗಲಾಚರಣೆಯನ್ನು ಮಾಡಿಯೇ ಮಾಡ್ತಾರೆ. ಇದರಲ್ಲಿ ಕಾಳಿದಾಸನ ಗ್ರಂಥಾದಿಗಳನ್ನು ನೋಡಿದಾಗಲೂ ಅಥವಾ ಇನ್ನಿತರ ಯಾವುದೇ ಇದರಲ್ಲಿ ಗ್ರಂಥಗಳನ್ನು ನೋಡಿದಾಗ ಅಸ್ತ್ಯುತ್ತರಸ್ಯ ನಿಶ್ರೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ ಅಂತ ಹೇಳಿಕೊಂಡು ಅದರಲ್ಲಿ ಈಶ್ವರ ಸ್ತುತಿಯನ್ನು ಮಾಡ್ತಾರೆ. ಆ ಕಾಳಿದಾಸನು ಕೂಡ ಒಬ್ಬ ಭಗವಂತನಿದ್ದಾನೆ ಅಂತ ಹೇಳಿಕೊಂಡು ಈಶ್ವರನನ್ನಾದರೂ ಅಲ್ಲಿ ಒಬ್ಬ ನಂಬಿಕೊಂಡು ಅಲ್ಲಿ ಅವರು ಆ ಗ್ರಂಥಾದಿಗಳನ್ನು ಮಾಡುವಂಥದ್ದು. ಆದರೆ ಮುಖ್ಯವಾಗಿರತಕ್ಕಂತಹ ಪ್ರಮೇಯ ಗ್ರಂಥವಾಗಿರತಕ್ಕಂತಹ ಈ ತತ್ವಸಂಖ್ಯಾನದಲ್ಲಿ ಇದನ್ನೇ ಪೂರ್ವಪಕ್ಷವಾಗಿ ಇಟ್ಟುಕೊಳ್ತಾರೆ. ಅದರಲ್ಲಿ ಮಂಗಲಾಚರಣೆ ಇಲ್ಲವಾದ್ದರಿಂದಾಗಿ ಆ ಗ್ರಂಥವನ್ನು ಯಾರೂ ಕೂಡ ಓದಬಾರದು, ಅದು ನಿಷ್ಪ್ರಯೋಜಕ ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪೂರ್ವಪಕ್ಷವನ್ನು ಮಾಡ್ತಾರೆ. ಆದರೆ ಅದಕ್ಕೆ ಆಚಾರ್ಯರೇ ಮೊದಲಿಗೆ ಉತ್ತರ ಕೊಟ್ಟು ಬಿಡ್ತಾರೆ. ಯಾಕೆ ಅಂತ ಕೇಳಿದರೆ ಅದರಲ್ಲಿ ಮಂಗಲಾಚರಣೆ ಇದೆ ಅಂತ. ಯಾವುದು ಮಂಗಲಾಚರಣೆ ಅಂತ ಹೇಳಿದರೆ ಶಬ್ದವನ್ನು ಹೇಳಿಬಿಡ್ತಾರೆ. ಯಾವುದು ಅಂತ ಕೇಳಿದರೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವವಿಷ್ಯತೆ ಅಂತ ಹೇಳಿಕೊಂಡು ಸ್ವಾತಂತ್ರ್ಯ ಎಂಬಂತಹ ಗುಣವನ್ನು ಹೇಳಿದ ಮೇಲೆ, ಅದನ್ನು ಶಬ್ದತಃ ಹೇಳಿದ ಮೇಲೆ ಉಳಿದಂತಹ ಯಾವ ಗುಣಗಳು ಕೂಡ ಇಲ್ಲ ಅಂತ ಸಿದ್ಧ. ಆ ಸ್ವಾತಂತ್ರ್ಯ ಎಂಬಂತಹ ಗುಣ ಅದು ಯಾರ್ದು ಅಂತ ನಾವು ಚಿಂತನೆ ಮಾಡಿದರೆ ಅದು ಭಗವಂತನದ್ದೇ ಅಂತ ನಿಶ್ಚಿತವಾಗಿ ಗೊತ್ತಾಗ್ತದೆ. ಯಾಕೆ ಸ್ವಾತಂತ್ರ್ಯ ಎಂಬಂತಹ ಗುಣವನ್ನು ಬೇರೆ ಯಾರೂ ಕೂಡ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉಳಿದ ಯಾವ ದೇವತೆಗಳು ಕೂಡ ಸ್ವಾತಂತ್ರ್ಯರಲ್ಲ. ಆದ್ದರಿಂದ ಏನಾಯಿತು, ಈ ಸ್ವತಂತ್ರ ಎಂಬಂತಹ ಶಬ್ದವನ್ನು ಹೇಳಿದರ ಮೂಲಕವಾಗಿ ಅದರಲ್ಲಿ ನಮಗೆ ಏನಾಯಿತು ಅಂತ ಕೇಳಿದ್ರೆ ಆ ಭಗವಂತನಲ್ಲಿ ಆ ಮಂಗಲಾಚರಣೆ, ಅದೇ ಮಂಗಲ, ಭಗವಂತನ ಗುಣವನ್ನು ಹೇಳುವುದೇ ದೊಡ್ಡ ಗುಣ, ಅದೇ ದೊಡ್ಡ ಮಂಗಲಾಚರಣೆ. ಯಾಕೆ ಸ್ವಾತಂತ್ರ್ಯ ಎಂಬಂತಹ ಗುಣವನ್ನು ಶಬ್ದತಃ ಹೇಳಿದ್ರಿಂದಾಗಿ ನಮಗೇನಾಯಿತು, ಅದು ಭಗವಂತನಲ್ಲಿದೆ ಅಂತ ಹೇಳಿದ ಮೇಲೆ ಆ ಗುಣವನ್ನೇ ಹೇಳಿದ ಮೇಲೆ ಮತ್ತೆ ಪುನಃ ಯಾವುದೇ ಭಗವಂತನಲ್ಲಿ ಗುಣವನ್ನು ಹೇಳಬೇಕಾಗಿಲ್ಲ ಅಥವಾ ಗುಣಚಿಂತನೆಯನ್ನು ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಇದೇ ದೊಡ್ಡ ಮಂಗಲಾಚರಣೆ, ಆ ಶಬ್ದವೇ ಮಂಗಲಾಚರಣೆ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮತ್ತಷ್ಟು ಇದನ್ನು ಪ್ರಮಾಣವನ್ನು ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮ ಯಥಾನ್ಯತ್ ಪಶ್ಯತ್ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ ಯೋ ವೈ ಭೂಮ ತದಮೃತಂ ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾರೆ. ಏನು ಅಂತ ಕೇಳಿದ್ರೆ ಯತ್ರ ನಾನ್ಯತ್ ಪಶ್ಯತಿ, ನಾವು ನೋಡ್ತೇವೆ, ನಮಗೆ ನೋಡಬೇಕು ಅಂತಾದರೆ ಕಣ್ಣಿನ ಸಹಾಯ, ಅವರು ಭಗವಂತ ಹಾಗಲ್ಲ. ಭಗವಂತ ಯಾವ ಇಂದ್ರಿಯದಿಂದಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ, ಕೈಯಿಂದಲೂ ನೋಡ್ಲಿಕ್ಕೆ ಸಾಧ್ಯವಾಗಿದೆ, ಕಿವಿಯಿಂದಲೂ ನೋಡ್ಲಿಕ್ಕೆ ಸಾಧ್ಯ ಇದೆ. ದೇಹನಾಸ್ತಿ ಕಿಂಚನ, ಭಗವಂತ ಕಿವಿಯಿಂದಲೂ ಕೇಳ್ತಾನೆ, ಕಿವಿಯಿಂದಲೂ ನೋಡ್ತಾನೆ, ಕಿವಿಯಿಂದಲೂ ಕೂಡ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಏನನ್ನೂ ಬೇಕಾದರೂ ಭಗವಂತನಿಗೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಅದನ್ನೇ ಹೇಳ್ತಾರೆ, ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ, ಅವನಿಗೆ ಯಾರ ಅಧೀನವಾಗಿ ಅವನು ನೋಡುವುದಿಲ್ಲ, ಯಾರ ಅಧೀನವಾಗಿಯೂ ಅವನು ಕೇಳೋದಿಲ್ಲ, ಯಾರ ಅಧೀನವಾಗಿಯೂ ಕೂಡ ಅವನು ಇರೋದಿಲ್ಲ. ಹೀಗೆ ಇಂಥ
ಎಂತಹ ಸ್ವತಂತ್ರವಾಗಿರತಕ್ಕಂತಹ ಗುಣ ಅದು ಎಲ್ಲಿದೆಯೋ ಅತ್ರ ಸವಿಜಾನ ಸಭೂಮ, ಇದು ಯಾರಲ್ಲಿದೆಯೋ ಅದೇ ಭೂಮ. ಅದೇ ಭೂಮ ಅಂದರೆ ಏನಾಯ್ತು, ಈಗ ಉತ್ಕೃಷ್ಟವಾಗಿರತಕ್ಕಂತಹದ್ದು, ಪೂರ್ಣವಾಗಿರತಕ್ಕಂತಹದ್ದು ಎಂಬುದಾಗಿ ನಮಗೆ ಅರ್ಥವಂತು. ತದನಂತರದಲ್ಲಿ ಯೋ ವೈ ಭೂಮ ತದಮೃತಂ, ಯಾವುದು ಭೂಮವಾಗಿದೆಯೋ ಅದು ಅಮೃತಂ, ಅದು ಮೃತಿ ಇಲ್ಲದ್ದು. ಎಲ್ಲ ಮೃತಿ ಇಲ್ಲದ್ದು ಯಾವುದು? ಮೃತಿ ಇಲ್ಲದ್ದು ಮಾತ್ರ. ಯಾಕೆ? ನಮಗೆ ಎಲ್ಲ ಕಡೆಗಳಲ್ಲೂ ಕೂಡ ಗೊತ್ತಾಗುವಂತಹದ್ದು ವಿಶ್ವಕರ್ಮ ಸೂಕ್ತದಲ್ಲಿ ಹೇಳುವಾಗ ಯಾವುದೂ ಇರಲಿಲ್ಲ, ಸತ್ಯ ಯಾವುದು ಅಲ್ಲಿ ಸತ್ಯ ಇರಲಿಲ್ಲ, ಅಸತ್ಯ ಇರಲಿಲ್ಲ, ಸಸತ್ಯ ಇರಲಿಲ್ಲ, ಯಾವುದೂ ಇರಲಿಲ್ಲ ಅಂತ ಹೇಳಿಕೊಂಡು ಒಂದು ವಸ್ತುವನ್ನು ಉಂಟು ಅಂತ ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ ಅದು ಇದು ಯಾವುದು? ಭಗವಂತ. ದಾಸದಾಸೇನ್ನೋಸ್ದಾಸೇ ತದಾನೀಂ ನಾಸೀದರ್ಶೋ ನೋ ವ್ಯೋಮ ಪರೋಯತ್ ಹಿಮಾವರೇವ ಕಸ್ಯ ಶರ್ಮನ್ ಅಂಭಕ್ಯಮಾಸೀತ್ ಗಹನಂ ಗಭೀರಂ ನ ಮೃತ್ಯುರಾಸೀತ್ ಅಮೃತಂ ನ ನರಿಹಿ ನ ರಾತ್ರ್ಯ ಅನ್ನ ಆಸೀತ್ ಪ್ರಕೇತಃ. ರಾತ್ರಿ ವಿಮಾನ ದೇವತೆಗಳು ಇರಲಿಲ್ಲ, ಬೆಳಕಿನ ಅಭಿಮಾನ ದೇವತೆಗಳು ಇರಲಿಲ್ಲ. ನಾ ಮೃತ್ಯುರಾಸೀತ್, ಮೃತ್ಯು ದೇವತೆಯಾಗಿರ್ತಕ್ಕಂಥವನು ಯಮನೂ ಇರಲಿಲ್ಲ. ಹೀಗೆ ಯಾರೂ ಇರಲಿಲ್ಲ ಅಂತ ಹೇಳಿದ್ರೆ ಯಾವುದಿತ್ತು ಅಂತ ಕೇಳಿದ್ರೆ ನಾ ಸತ ಆಸೀತ್ ನಾ ಅಸತ ಆಸೀತ್ ನಾ ಅಸದಾಸೀತ್ ನಾಸದಾಸೀತ್ ನೋಸದಾಸೀತ್ ದಾನಿ ನಾಸೀತ್ ರಜೋಗುಣ ತಮೋಗುಣ, ಈ ರೀತಿಯಾಗಿರ್ತಕ್ಕಂಥ ಯಾವ ಗುಣಗಳು ಇರಲಿಲ್ಲ. ಮತ್ತು ಏನಿತ್ತು ಅಂತ ಕೇಳಿದ್ರೆ ಅದೊಂದಿತ್ತು. ಅದು ಯಾವುದು ಅಂತ ಕೇಳಿದ್ರೆ ಅದು ಭಗವಂತ. ಹೀಗೆ ಒಂದು ಇತ್ತಲ್ವ, ಅದು ಹೇಗಿತ್ತು ಅಂತ ಕೇಳಿದ್ರೆ ಅದು ಪೂರ್ಣವಾಗಿತ್ತು. ಅದು ಇದ್ದದ್ದು ಅಪರಿಪೂರ್ಣವಾಗಿ ಅಥವಾ ಇನ್ನೊಂದರ ಆಶ್ರಯವಾಗಿ ಇನ್ನೊಂದರ ಯಾವುದೋ ಒಂದು ಆಶ್ರಯವನ್ನು ಪಡ್ಕೊಂಡು ಅದಿತ್ತು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಸ್ವೇ ಮಹಿಮ್ನಿ, ಅದನ್ನೇ ಹೇಳುವಂತಹದ್ದು. ಅವನು ಇದ್ದಾನೆ ಅಂತ ಹೇಳಿದ್ರೆ ನಮಗೆಲ್ಲ ಕೂಡ ಇರಲಿಕ್ಕೆ ಏನಾದರೂ ಬೇಕು. ನಾನೀಗ ಇಲ್ಲಿದ್ದೇನೆ ಅಂತ ಹೇಳಿದ್ರೆ ನಮಗೆ ಈ ಒಂದು ವ್ಯವಸ್ಥೆ ಬೇಕು, ಏನೋ ಒಂದು ಮೇಲ್ಗಡೆಗೆ ಒಂದು ವ್ಯವಸ್ಥೆ ಬೇಕು, ಅಥವಾ ಯಾವುದೋ ಒಂದು ಕೋಣೆ ಬೇಕು, ಅಥವಾ ಹೀಗೆ ನಮಗೆ ಒಂದು ವಾಸ ಮಾಡಲಿಕ್ಕೆ ಯಾವುದೋ ಒಂದು ವ್ಯವಸ್ಥೆ ಬೇಕು. ಆದರೆ ಭಗವಂತನಿಗೆ ಏನೂ ಬೇಡ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಸ್ವೇ ಮಹಿಮ್ನಿ. ಆ ಉಪನಿಷತ್ತಿನ ಮೂಲಕ ಅವರಿಗೆ ಗೊತ್ತಾಗ್ತದೆ ಸ್ವೇ ಮಹಿಮ್ನಿ, ಯಾರ ಮಹಿಮೆಯಿಂದಲೂ ಇಲ್ಲ, ತನ್ನ ಮಹಿಮೆಯಿಂದಲೇ ಅವನು ಎಲ್ಲರನ್ನೂ ಕೂಡ ನಿಯಮನೆ ಮಾಡಿಕೊಂಡು ತನ್ನ ಮೂಲಕವಾಗಿ ಇದ್ದಾನೆ ಎಂಬುದನ್ನು ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಸ್ವೇ ಮಹಿಮ್ನಿ ಇದಿವಾ ನ ಮಹಿಮ್ನಿ. ಆ ಭಗವಂತ ಯಾರ ಸಂಪತ್ತನ್ನೂ ಆಶ್ರಯಿಸಿಕೊಂಡಿಲ್ಲ. ಯಾಕೆ? ಸಂಪತ್ತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯು ಕೂಡ ಇವನನ್ನು ಆಶ್ರಯಿಸಿಕೊಂಡಿದ್ದಾಳೆ. ಲಕ್ಷ್ಮೀದೇವಿಯ ಸಂಪತ್ತಾದರೂ ಕೂಡ ಅದು ಅಧೀನ. ಯಾರ ಅಧೀನ? ಭಗವಂತನ ಅಧೀನ. ಲಕ್ಷ್ಮೀದೇವಿಯ ಸಂಪತ್ತಿಗೂ ಕೂಡ ಒಡೆಯ ಇದ್ದಾನೆ. ಯಾರು? ಅದು ಭಗವಂತ. ಯಾಕೆ? ಲಕ್ಷ್ಮೀದೇವಿಯು ಕೂಡ ತನ್ನ ಲಕ್ಷ್ಮೀ ಸೂತ್ರದಲ್ಲಿ ಹೇಳಿರ್ತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ಅಹಂ ರುದ್ರಾಯ ನರಾತನೋಮಿ ಬ್ರಹ್ಮದ್ವಿಷೇ ಶರವೇ ಅಂತವಾಹು ಅಹಂ ಜನಾಯ ಸಮದಂ ಕೃಣೋಮಿ ಅಹಂ ದ್ಯಾವ ಪೃಥಿವೀ ಆವಿವೇಶ. ನಾನು ಬ್ರಹ್ಮದ್ವಿಷನಾಗಿರ್ತಕ್ಕಂತಹ ರುದ್ರದೇವರನ್ನು, ಬ್ರಹ್ಮಾದಿಗಳನ್ನು ನನಗೆ ಸಂಹಾರ ಮಾಡುವಂಥ ಸಾಮರ್ಥ್ಯ ಇದೆ. ಬ್ರಹ್ಮದ್ವಿಷೇ ಶರವೇ ಅಂತವಾಹು. ಆದರೆ ನನಗೆ ಯಾರು ಅಂತ ಕೇಳಿದ್ರೆ ನನ್ನ ಕಾರಣನಾಗಿರ್ತಕ್ಕಂಥ ಮಮ ಯೋನಿ ಅಪ್ಸ್ವ ಅಂತಸ್ಸ ಪುತ್ರೆ, ನನ್ನ ಕಾರಣನಾಗಿರ್ತಕ್ಕಂತಹ, ನನ್ನ ಹುಟ್ಟಿಗೆ ಕಾರಣನಾಗಿರ್ತಕ್ಕಂಥವರು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಅವನು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸಮುದ್ರ ಅಪ್ಸೋ ಅಂತಸ್ಸ ಪುತ್ರೆ ಯವಂತಃ ಕವಯ. ಸಮುದ್ರದಲ್ಲಿದ್ದಾನೆ. ಸಮುದ್ರದಲ್ಲಿದ್ದಾನೆ ಅಂತ ಹೇಳಿದ್ರೆ ಆ ಸಮುದ್ರದಲ್ಲಿರುವಕ್ಕೆ ಯಾರು ಬೇಕಾದರೂ ಆಗ್ಬೋದಲ್ಲ. ಸಮುದ್ರದಲ್ಲಿ ಹಾವಿದೆ, ಆ ಶೇಷ ಇದ್ದಾನೆ, ಶೇಷನಾಗ್ಬೋದಲ್ವಾ? ಅಥವಾ ಏನಂದರೆ ಯಾವುದೋ ಒಂದು ಇತರ ದೇವತೆಗಳಿದ್ದಾರೆ, ಅವರನ್ನು ಹಾಕ್ಬೋದಲ್ವಾ? ಇಲ್ಲ. ಅದಕ್ಕೆ ಹೇಳ್ತಾರೆ ಯಮಂತಃ ಕವಯ ಸಮುದ್ರೇ. ಪುರುಷ ಸೂಕ್ತ ಹೇಳುವಂತಹದ್ದು ಯಮಂತಃಸಮುದ್ರೇ ಕವಯೋ ವಯಂತಿ ಅಂತ ಹೇಳಿಕೊಂಡು ಆ ಅಂತಃಸಮುದ್ರ, ಸಮುದ್ರದ ಮಧ್ಯದಲ್ಲಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಸಮುದ್ರದಲ್ಲಿರತಕ್ಕಂಥವನು ಶೇಷನೂ ಅಲ್ಲ, ಆ ವಾಸುಕಿಯೂ ಅಲ್ಲ, ಮತ್ತಾರು ಅಂತ ಕೇಳಿದ್ರೆ ಆ ಶೇಷನಿಗೂ ನಾಗನಿಗೂ ಎಲ್ಲರಿಗೂ ಕೂಡ ಅಧಿಪತಿಯಾಗಿರತಕ್ಕಂಥವನು, ಅವನನ್ನೂ ಕೂಡ ಹಾಸಿಗೆಯಾಗಿ ಇಟ್ಟುಕೊಂಡಿರತಕ್ಕಂಥವನು ಅದು ಭಗವಂತ ಎಂಬುದಾಗಿ ಆ ಸ್ವೇ ಮಹಿಮ್ನಿ. ಆ ಶೇಷನಿಗೆ ಆಶ್ರಯ ಬೇಕು. ಶೇಷ ಭಗವಂತನೇ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಆದರೆ ಭಗವಂತ ಯಾರ ಮಹಿಮೆಯಲ್ಲೂ ಯಾರ ಒಡೆತನದಲ್ಲೂ ಅವನಿಲ್ಲ ಎಂಬುದನ್ನು ಹೀಗೆ ನಮಗೆ ಉಪನಿಷತ್ತುಕಾರರು
ಆ ಭಗವಂತನ ಉತ್ಕೃಷ್ಟತ್ವವನ್ನು ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ಗೋ ಅಶ್ವಮಿಹ ವಿದ್ಯಾಚಕ್ಷತೆ ಹಸ್ತಿ ಹಿರಣ್ಯಂ ವಾಸ ಭಾರ್ಯಂ ಕ್ಷೇತ್ರಾಣ್ಯಾಯತನಾನಿ ಇತಿ ನಾಹಮೇವ ಬ್ರವೀಮಿ. ನಮಗೆ ಏನು ಅಂತ ಕೇಳಿದ್ರೆ, ಇದು ನಮ್ಮ ವ್ಯವಸ್ಥೆ, ಜೀವನ ವ್ಯವಸ್ಥೆ. ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ಗೋ, ಹಸು, ಅಶ್ವ, ಮಹಿ, ಇದು ನನ್ನ ಸೇವಕರು, ನನ್ನ ಹೆಂಡತಿ, ನನ್ನ ಭೂಮಿ, ಇದೆಲ್ಲವೂ ನನ್ನ ಸಂಪತ್ತು, ಇದು ನನ್ನಲ್ಲಿದೆ ಅಂತ ಹೇಳಿಕೊಂಡು ನಾವು ಹೇಳ್ತಾ ಇರ್ತೇವೆ. ಆದರೆ ಹಸ್ತಿ ಹಿರಣ್ಯಂ ವಾಸ ಭಾರ್ಯಂ ಕ್ಷೇತ್ರಾಣ್ಯಾಯತನಾನಿ, ಈ ಆಯತನ, ಈ ಕ್ಷೇತ್ರಗಳು, ನಮಗಿರತಕ್ಕಂತಹ ವಾಸದ ವ್ಯವಸ್ಥೆ ಎಲ್ಲವೂ ಕೂಡ ನನ್ನದೇ 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 ಅಂತ ಹೇಳ್ಕೊಂಡು ನಾವು ಹಾರಾಡ್ತೇವೆ. ಆದರೆ ಆಯತನಾನಿ ನಾಹಮೇವ ಬ್ರವೀಮಿ. ಆದರೆ ಏನಾಗಿದೆ ಅಂತ ಕೇಳಿದ್ರೆ, ನಾವು ಯಾವ ಕಾಲಕ್ಕೂ ಕೂಡ ಈ ಒಂದು ಸಣ್ಣ ಚಿಂತನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಏನು ಅಂತ ಕೇಳಿದ್ರೆ, ಪರಿಪೂರ್ಣನಾಗಿರತಕ್ಕಂತಹ ಭಗವಂತ ಇದನ್ನು ನನಗೆ ಕೊಟ್ಟಿದ್ದಾನೆ. ಇದೇನಾಗಿದೆ, ಇದು ಒಳ್ಳೆಯ ದೃಷ್ಟಾಂತ ಏನು ಅಂತ ಕೇಳಿದ್ರೆ, ಲೌಕಿಕ ದೃಷ್ಟಾಂತ ಹೇಳೋದಾದರೆ, ಲೌಕಿಕ ದೃಷ್ಟಾಂತ ಸ್ವಾಮಿಯಿಂದ ನಾವು ಇವನನ್ನು ಎಲ್ಲಿ ಆ ಬ್ಯಾಂಕಿನಲ್ಲಿ ಒಬ್ಬ ಇರ್ತಾನೆ, ಹಣವನ್ನು ಲೆಕ್ಕ ಮಾಡ್ತಾ ಇರ್ತಾನೆ, ಕೂಡಿಸ್ತಾ ಇರ್ತಾನೆ, ಒಟ್ಟು ಮಾಡ್ತಾ ಇರ್ತಾನೆ. ಅವನು ಧನಿ, ಅವನು ಸ್ವಾಮಿ. ಅವನು ಸ್ವಾಮಿ ಅಂತ ಕೇಳಿದ್ರೆ ಅವನು ಸ್ವಾಮಿ ಅಲ್ಲ. ಯಾಕೆ ಸ್ವಾಮಿ ಅಲ್ಲ ಅಂತ ಕೇಳಿದ್ರೆ, ಅವನಲ್ಲೂ ಕೂಡ ಹಣ ಇದೆ, ಅವನು ಕೂಡ ವಾಸ್ತವಿಕವಾಗಿ ಸಂಪತ್ತುಳ್ಳವನು. ಆದರೆ ಅವನು ಕೂಡ ಧನಿಕ ಅಂತ ಹೇಳ್ಬೋದಲ್ವ? ಧನಿಕ ಅಲ್ಲ ಅವನು. ಯಾಕಲ್ಲ ಅಂತ ಕೇಳಿದ್ರೆ, ಅವನು ಕೂಡ ಯಾರದ್ದೋ ಹಣವನ್ನು ಸೇವಿಸ್ತಾನೆ, ಅವರವರ ವ್ಯವಸ್ಥೆಗೆ ಅದನ್ನು ನೀಡ್ತಾನೆ. ಇದರಲ್ಲಿ ಇದು ಲೌಕಿಕ ದೃಷ್ಟಾಂತ, ಅದು ಪೂರ್ಣವಾಗಿ ಭಗವಂತನಿಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತನಲ್ಲಿ ಆಗುವಾಗ ಸ್ವಾಮಿಯಿಂದ ಹೇಗೆ ಅಂತ ಕೇಳಿದ್ರೆ, ಯಾವುದೋ ಒಂದು ಅಲ್ಪ ಸ್ವಾಮಿತ್ವ ಅದು ಭಗವಂತನಲ್ಲಿ. ಭಗವಂತನಲ್ಲಿರತಕ್ಕಂತಹ ಸ್ವಾಮಿತ್ವ ಅದು ಹೇಗೆ ಅಂತ ಕೇಳಿದ್ರೆ, ಇಡೀ ಜಗತ್ತಿನ ಸ್ವಾಮಿತ್ವ ಅವನಲ್ಲಿ. ಯಾರನ್ನೂ ಕೂಡ ಆಶ್ರಯಿಸಿಕೊಂಡು ಯಾರ ಅಧೀನಕ್ಕೂ ಒಳಗಾಗದೆ ತಾನಿರತಕ್ಕಂತಹದ್ದು. ಹೀಗೆ ನಾಹಮೇವಂ ಬ್ರವೀಮಿ ಅನ್ಯೋ ಹ್ಯಸ್ಮಿನ್ ಪ್ರತಿಷ್ಠಿತ. ನಾವಾದರೂ ಕೂಡ ಯಾರ್ಯಾರಿಗೂ ಅಥವಾ ಸಂಪತ್ತನ್ನು ಆಶ್ರಯಿಸಿಕೊಂಡಿರ್ತೇವೆ. ನಮ್ಮ ಹೆಂಡತಿಯದ್ದು ಅಥವಾ ನಮ್ಮ ತಂದೆ ತಾಯಿಗಳದ್ದು ಅಥವಾ ಹೀಗೆ ಯಾರ್ಯಾರಿಗೂ ಸಂಪತ್ತುಗಳನ್ನು ಆಶ್ರಯಿಸಿಕೊಂಡು ಹೀಗೆ ನಾವು ಇರ್ತೇವೆ. ಆದರೆ ಭಗವಂತನಿಗೆ ಹಾಗಲ್ಲ. ತಾನು ಸ್ವರೂಪಭೂತವಾಗಿರತಕ್ಕಂತಹ ಸಂಪತ್ತು, ಅದರಲ್ಲೇ ಅವನು ಇರ್ತಾನೆ ಅಂತ ಹೇಳ್ತಾರೆ. ಎಲ್ಲೇ ನಂಬಿದ ನನಗೆ ಕಿಂಚಿತ್ ದರ್ಶನ ಸಭೂಮೋಕ್ತ ಅಲ್ಪತ್ವಾದಿದೆ. ಭಗವಂತ ಪೂರ್ಣ ಸರ್ವಗುಣ ಪರಿಪೂರ್ಣ ಈ ರೀತಿಯಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ವ್ಯಾಪ್ತತ್ವವನ್ನು ಹೇಳ್ತಾರೆ. ಸಯೇವ ಅಧಸ್ತಾತ್ ಸ ಉಪರಿಷ್ಟಾತ್ ಸ ಪಶ್ಚಾತ್ ಸ ಪುರಸ್ತಾತ್ ಸ ದಕ್ಷಿಣತಃ ಸ ಉತ್ತರತಃ ಸ ಏವ ಸರ್ವಂ ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ತಾತ್ ಸವಿತಾಧರಾತ್ತಾತ್ ಸವಿತಾನಸ್ವದು ಸರ್ವತಾತ್ ಸವಿತಾನೋ ದೀರ್ಘಮಾಯು. ನಾವು ವೇದಮಂತ್ರವನ್ನು ಈ ರೀತಿಯಾಗಿ ಉಪಾಸನೆ ಮಾಡ್ತೇವೆ. ಆ ವೇದಮಂತ್ರ ಇದೇ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ನಮಗೆ ತಿಳಿಸಿಕೊಡುತ್ತದೆ. ಸಯೇವ ಅಗಸ್ತಾತ್, ನೀವು ಯಾವ ಲೋಕವನ್ನು ದಶದಿಕ್ಕುಗಳನ್ನು ಬಿಟ್ಟುಕೊಂಡರೂ ಕೂಡ ದಶದಿಕ್ಕುಗಳಲ್ಲೂ ಕೂಡ ಯಾರಿದ್ದಾನೆ ಅಂತ ಕೇಳಿದ್ರೆ, ಪೂರ್ವ ದಿಕ್ಕಿನ ಅಭಿಮಾನಿಯಾಗಿ ಇಂದ್ರ ಇರಲಿ, ದಕ್ಷಿಣ ದಿಕ್ಕಿನ ಅಭಿಮಾನಿಯಾಗಿ ಯಮ ಇರಲಿ, ಉತ್ತರ ದಿಕ್ಕಿನ ಯಾರನ್ನೂ ಬೇಕಾದರೂ ವರುಣನಿರಲಿ, ಹೀಗೆ ನೀವು ಯಾರನ್ನಿಟ್ಟುಕೊಂಡರೂ ಕುಬೇರ ಈಶಾನ ಯಾರನ್ನು ಇಟ್ಟುಕೊಂಡರೂ ಕೂಡ ಅವರೆಲ್ಲರೂ ಕೂಡ ಅವಾಂತರ ಅಭಿಮಾನಿಗಳಾಗ್ತಾರೆ ಹೊರತು ಮುಖ್ಯ ಅಭಿಮಾನಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಇಲ್ಲಿ ಉಪನಿಷತ್ತು ನಮಗೆ ಹೇಳುವಂತಹದ್ದು ಆ ಪೂರ್ಣನಾಗಿರ್ತಕ್ಕ ಸಯೇವ ಅಧಸ್ತಾತ್ ಸಯೇವ ಉಪರಿಷ್ಟಾತ್ ಸ ಪಶ್ಚಾತ್ ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ತಾತ್ ಸವಿತಾಧರಾತ್ತಾತ್ ಅಂತ ಹೇಳಿಕೊಂಡು ನಾವು ಉಪಾಸನೆ ಮಾಡುವಂತಹದ್ದು. ಹೀಗೆ ಆ ಭಗವಂತನನ್ನು ಉಪಾಸನೆ ಮಾಡುವಂಥದ್ದು ನಾವು ನಾರಾಯಣ ವರ್ಮದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ನಾರಾಯಣಪ್ಪ ಸುಧಾಕಿನಿ ಅವರನ್ನು ಭಗವಂತನನ್ನು ಬೇರೆ ಬೇರೆ ರೂಪಗಳನ್ನು ನಾವು ಅದರಲ್ಲಿ ಚಿಂತನೆ ಮಾಡುತ್ತೇವೆ. ಧನ್ವಂತರಿಗಿರುವವರಾಗಿರ್ತಕ್ಕಂಥವನು ಧನ್ವಂತರೇ ಪಾತ್ ಅವ್ಯಾತ್, ಹೀಗೆ ತ್ರಿವಿಕ್ರಮಕ್ಕೇತು ವಿಶ್ವರೂಪ ದುಃಖೇಶು ಅಸವ್ಯಾತ್ ಮುಖಾದಿಗಳು ಪಾಯಾನಸಿಂಹು ಅಸರಯೂತ ಬಾರಿಗೆ ಅಂತ ಹೇಳಿಕೊಂಡು ಆ ಭಗವಂತನ ಒಂದೊಂದು ರೂಪಗಳನ್ನು ವಿಶಿಷ್ಟ
ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನು ಅಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಆ ವ್ಯಾಪಿಸಿಕೊಂಡಿರತಕ್ಕಂತಹ ರೂಪಗಳು ಹೀಗೆ ಗೊತ್ತಾಗ್ತದೆ. ನಮಗೆಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇಲ್ಲಿ ಒಂದು ಹೇಳಿದ್ವಿ, ನಾವೀಗ ಇಲ್ಲಿದ್ದೇವೆ ಅಂತ ಹೇಳಿದರೆ ನಾವು ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ? ನಮ್ಮಲ್ಲಿರ್ತಕ್ಕಂತಹ ಪರಿಮಿತಿ ಇಷ್ಟೇ. ನಾನು ಎಲ್ಲಿ ಯಾವ ಕಾಲದಲ್ಲಿ ಇರ್ತೇನೆಯೋ ನಾನು ಈಗ ಈ ಪ್ರದೇಶ ಈ ಎದದ್ದೇಶ ಎದತ್ಕಾಲ ಚಿನ್ನವಾಗಿ ನಾನು ಇರಲಿಕ್ಕೆ ಸಾಧ್ಯ. ಆದರೆ ಭಗವಂತ ಹಾಗಲ್ಲ. ತದ್ದೇಶ ತತ್ಕಾಲ ಎದದ್ದೇಶ ಎದತ್ಕಾಲ ಎಲ್ಲ ಕಾಲದಲ್ಲೂ ಕೂಡ ಭಗವಂತ ಇರಲಿಕ್ಕೆ ಸಾಧ್ಯ ಉಂಟು. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ವ್ಯಾಪ್ತನಾಗಿ ಇರುವಂತಹ ಸಾಮರ್ಥ್ಯವುಳ್ಳವನು ಯಾರು ಅಂತ ಕೇಳಿದ್ರೆ ಅದು ಭಗವಂತನದ್ದು ಮಾತ್ರ ಎಂಬುದಾಗಿ ಈ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಹೀಗೆ ಗುಣಪೂರ್ಣವಾಗಿರತಕ್ಕಂತಹ ಅಹಮೇವದಂ ಸರ್ವಂ, ನಾನೇ ಸರ್ವವೂ ಕೂಡ ನಾನೇ ಎಂಬುದಾಗಿ ನಮಗೆ ಅಹಂತರತಃ ನೀವು ಅಹಂಕಾರಾದೇಶ ಅಹಮೇವಾದಸ್ತಾತ್ ಅಹಮೇವ ಪರಿಷ್ಠಾತ್. ಮತ್ತು ಯಾವುದಾದ್ರೂ ಕೂಡ ಅಲ್ಪನ ಅಂತ ಕೇಳಿದ್ರೆ ಅಲ್ಪ ಅಲ್ಲ, ಎಲ್ಲವೂ ಕೂಡ ಪೂರ್ಣವಾಗಿರ್ತಕ್ಕಂತಹದ್ದು ಎಂಬುದಾಗಿ ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ ಅವನನ್ನು ಉತ್ತಮ ಅಂತ ಹೇಳಿಕೊಂಡು ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಸಯೇವ ಏಷ ಪಶ್ಯನ್ ಏವಂ ಅನುಮಾನ ಏವಂ ವಿಚಾರನ್ ಆತ್ಮರತಿ ಆತ್ಮಕ್ರೀಡ ಆತ್ಮಮಿಥುನ ಆತ್ಮಾನಂದ. ನಮ್ಮಲ್ಲಿ ಎಲ್ಲವೂ ಕೂಡ ಆತ್ಮಾನಂದರಾಗಿಬಿಡ್ತೇವೆ. ನಾವು ಕೂಡ ನಿತ್ಯಾನಂದರಾಗಿಬಿಡ್ತೇವೆ. ನಾವು ಕೂಡ ನಿತ್ಯಾನಂದರಾಗಬೇಕು. ಯಾಕೋಸ್ಕರ ಅಂತ ಕೇಳಿದ್ರೆ ನಾವು ನಮಗೆ ನಿತ್ಯಾನಂದರಾಗಬೇಕು ಅಂತ ಆದರೆ ಆ ನಿತ್ಯಾನಂದನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ನಿತ್ಯಾನಂದನಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡುವ ಮೂಲಕವಾಗಿ ನಾವು ಕೂಡ ನಿತ್ಯಾನಂದತ್ವವನ್ನು ಪಡೆಯಬಹುದು. ನಮ್ಮಲ್ಲಿ ಏನಾದರೂ ಕೂಡ ಕೊರತೆ ಉಂಟು ಅಂತಾದರೆ ಭಗವಂತನನ್ನು ಆ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ಉಪಾಸನೆ ಮಾಡಬೇಕು. ನಮ್ಮಲ್ಲಿ ಏನಾದರೂ ಕೂಡ ವಿದ್ಯೆಯ ಕೊರತೆ ಉಂಟು ಅಂತ ಕೇಳಿದ್ರೆ ಭಗವಂತನಲ್ಲಿ ವಿದ್ಯೆಗೆ ಅಧಿಪತಿ ಅಂತ ಹೇಳಿಕೊಂಡು ಹೈಗ್ರೀವ ನಸ್ತು ಮುಖಾದ ನಿರಂತರ ಮುಖ್ಯರಂತಂ ವಿದ್ಯಾ ಅಶೇಷದುಕ್ತಾಬ್ಜ ಪ್ರವೇಶಮುಖಿ ಸಂಸೇವ್ಯಮಾನ ಮತ್ತು ಭಕ್ತರಾವನಂಬ್ರೈ ಲಕ್ಷ್ಮ್ಯಾಮತೇರದಂ ಪರಿಶಿಚ್ಯಮಾನ ಅಂತ ಹೇಳಿಕೊಂಡು ಅವನನ್ನು ವಿದ್ಯೆಗೆ ಅಧಿಪತಿಯಾಗಿ ಕೊಂಡಾಡ್ತಾರೆ. ಹೀಗೆ ನಮ್ಮಲ್ಲಿರ್ತಕ್ಕಂತಹ ವಿದ್ಯೆಗೆ ಏನಾದರೂ ಕುಂದುಕೊರತೆಗಳಿದ್ದರೆ ಆ ಭಗವಂತನನ್ನು ಆ ಹೆಗ್ರೀವರೂಪನಾಗಿ ಉಪಾಸನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂತಹ ಆರೋಗ್ಯಕ್ಕೆ ಏನಾದರೂ ಕೊರತೆಗಳಿದ್ದರೆ ಭಗವಂತನನ್ನು ಆ ಧನ್ವಂತರಿ ಅಂತ ಹೇಳಿಕೊಂಡು ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೀಗೆ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಉಪಾಸನೆಗಳನ್ನು ಮಾಡಬೇಕು. ತನ್ಮೂಲಕವಾಗಿ ಭಗವಂತ ನಮಗೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ಕೊಡ್ತಾನೆ. ಏನಾಯಿತು ಅವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ. ನಮಗೆ ಎಲ್ಲಿಯ ತನಕ ಭಗವಂತ ನಮ್ಮನ್ನು ಉದ್ಧರಿಸ್ತಾನೆ ಅಂತ ಹೇಳಿದ್ರೆ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ. ಯಾವ ಲೋಕಕ್ಕೂ ಕೂಡ ಹೋಗಲಿಕ್ಕೆ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ. ಯಾವ ಲೋಕಕ್ಕೂ ಕೂಡ ನಮಗೆ ಭಗವಂತನ ಜೊತೆಗೆ ಹೋಗ್ಬೋದು. ಹೀಗೆ ತನ್ನ ಸ್ವರೂಪಾನಂದವನ್ನು ಅನುಭವಿಸ್ತಾ ಸ್ವರೂಪಾನಂದ ನಮಗೆ ಸ್ವರೂಪಾನಂದವೇ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಗುಣಗಳ ನಮಗೆ ಅದು ಗೊತ್ತಿಲ್ಲ. ಆ ಗುಣಗಳನ್ನು ನೋಡಿದಾಗ ಆ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ಉಪಾಸನೆ ಮಾಡಿದಾಗ ನಮಗೆ ಭಗವಂತನ ಕಾಣ್ತಾನೆ. ತದನಂತರದಲ್ಲಿ ಅವನನ್ನು ಅದು ಬಿಟ್ಟು ಉಪಾಸನೆ ಮಾಡಿದರಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಕಾರಗಳು ನಮಗೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಆತ್ಮರತಿ ಇದು ಒಂದು ರೀತಿಯಾಗಿ ಆತ್ಮರತಿ ಶಬ್ದಕ್ಕೆ ತನ್ನಲ್ಲಿ ತಾನೇ ಅದನ್ನು ರಮಿಸ್ತಾ ಇರುವಂತಹದ್ದು, ತನ್ನಲ್ಲಿರ್ತಕ್ಕಂತಹ ಗುಣಗಳನ್ನು ಚಿಂತನೆ ಮಾಡುವಂತಹದ್ದು ಇಲ್ಲ. ಆತ್ಮ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ ಆತ್ಮನಿರತಃ. ಅಲ್ಲಿ ಸಪ್ತಮಿ ಭಕ್ತಿಯನ್ನು ನಾವು ವ್ಯವಸ್ಥೆ ಮಾಡಬೇಕು. ಆತ್ಮನಿ ಯಾರಲ್ಲಿ? ಆತ್ಮ ಭಗವಂತನಲ್ಲಿ. ಆತ್ಮನಿ ರತಃ ಅವನಲ್ಲಿ, ಆ ಭಗವಂತನಲ್ಲಿ ಯಾರು ಋತರಾಗಿರ್ತಾರೋ ಅವನನ್ನು ಯಾರು ಉಪಾಸನೆ ಮಾಡ್ತಾರೋ ಅವನಿಗೆ ಸೋಸ್ಯ ಪ್ರತ್ಯಕ್ಷದ ಅವನಿಗೆಲ್ಲವೂ ಕೂಡ ಸ್ವರಾಟ್. ನಾವು ಕೂಡ ಸ್ವರಾಟ ಆಗ್ತೇವೆ. ನಾವು ಸ್ವರಾಟ ಆಗಬೇಕು ಅಂತ ಕೇಳಿದ್ರೆ ನಾವು ಭಗವಂತನನ್ನು ಸ್ವರಾಟ್ ಅಂತ ಹೇಳಿಕೊಂಡು ಉಪಾಸನೆ ಮಾಡಬೇಕು. ಜನ್ಮ ಸ್ಟಾರ್ಟೇಶು ವಿದ್ಯ ಸ್ವರಾಟ್. ಭಗವಂತ ಸ್ವರಾಟ್. ಏನು ಸ್ವರಾಟ್ ಅಂತ ಹೇಳಿದ್ರೆ ಭಗವಂತ ಯಾರಿಗೂ ಅವನು ಹಿಡಿತಕ್ಕೆ ಸಿಗುವವನಲ್ಲ. ತನ್ನ ಹಿಡಿತದಲ್ಲಿ ತಾನಿರ್ತಾನೆ. ತಾನೇ ಎಲ್ಲವನ್ನು ಕೂಡ
ನಿಯಮನೆ ಮಾಡತಕ್ಕಂಥದ್ದು. ಹೀಗೆ ಆ ಸ್ವ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಭಗವಂತ ಸ್ವತಂತ್ರನಾಗಿರ್ತಕ್ಕಂತಹ ಭಗವಂತ ನಮಗೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು, ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನು ನಮ್ಮಲ್ಲೂ ಕೂಡ, ಈ ಜೀವನಲ್ಲೂ ಕೂಡ ಆ ರೀತಿಯಾಗಿ ಮಾಡ್ತಾನೆ. ತನ್ಮೂಲಕವಾಗಿ ಆ ಭಗವಂತನನ್ನು ಹೊಂದತಕ್ಕಂತಹ, ಯಾಕೆ ಭಗವಂತನನ್ನು ಹೊಂದಲಿಕ್ಕೋಸ್ಕರವಾಗಿ ಇಷ್ಟೆಲ್ಲ ನಮ್ಮಲ್ಲಿ ಒದ್ದಾಟಗಳು. ಅದಕ್ಕೋಸ್ಕರ ಆ ಭಗವಂತನನ್ನು ಯಾರು ಜೀವನಿದ್ದಾನೆ ಅವನು ಹೊಂದುತ್ತಾನೆ ಎಂಬುದಾಗಿ, ಹೀಗೆ ಆ ಭಗವಂತನನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾರೆ. ಆ ಮುಕ್ತನಾಗಿರ್ತಕ್ಕಂಥವನು ಅವನು ಭಗವಂತನ ಕಾರ್ಯವನ್ನು ಪ್ರತ್ಯಕ್ಷ ನೋಡ್ತಾನಂತೆ. ಆ ಮುಕ್ತರ ವ್ಯವಸ್ಥೆಯನ್ನು ತುಂಬ ಹೇಳ್ತಾರೆ. ಯಾಕೆಂದರೆ ಮುಕ್ತರು ಅವರು ಭಗವಂತನ ಜೊತೆಗೇ ಇರತಕ್ಕಂಥವ್ರು. ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಅವನ ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ ಹೀಗೆ ಹೇಳಿಕೊಂಡು ಆ ಮುಕ್ತಿ ವ್ಯವಸ್ಥೆಯಲ್ಲೂ ಕೂಡ ಬೇರೆ ಬೇರೆ ಮಜಲುಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಮುಕ್ತಿ, ಎಲ್ಲವೂ ಕೂಡ ಮುಕ್ತಿಯೇ. ಆದರೆ ಮುಕ್ತಿ ಅಂತ ಹೇಳಿದ್ರೆ ಮುಕ್ತಿಯಲ್ಲಿರತಕ್ಕಂತಹ ವ್ಯವಸ್ಥೆ ಮಾತ್ರ ಬೇರೆ. ಸಾರೂಪ್ಯ ಅಂತ ಹೇಳಿದ್ರೆ ಭಗವಂತನಂತೆ ರೂಪ ಇರುವಂತಹದ್ದು. ಸಾಲೋಕ್ಯ ಅಂತ ಹೇಳಿದ್ರೆ ಭಗವಂತನ ಲೋಕದಲ್ಲಿ ತಾನು ವಿಹಾರ ಮಾಡ್ತಾ ಇರ್ತಾನೆ. ಸಾಮೀಪ್ಯ ಅಂತ ಹೇಳಿದ್ರೆ ಭಗವಂತನಿಗೆ ಹತ್ತಿರವಾಗಿರ್ತಾನೆ. ಇನ್ನು ಸಾಯುಜ್ಯ ಅಂತ ಹೇಳಿದ್ರೆ ಅವನ ಜೊತೆಗೇನೆ ಭಗವಂತನ ಜೊತೆಗೇನೆ ಸಾಯುಜ್ಯನಾಗಿ ಇರ್ತಾನೆ. ಹೀಗೆ ಆ ವ್ಯವಸ್ಥೆ, ಮುಕ್ತಿ ವ್ಯವಸ್ಥೆಯಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ವಿಶೇಷವನ್ನು ಹೇಳ್ತಾರೆ. ಭಗವಂತನ ಆ ಮುಕ್ತನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂತಹ ಗುಣಗಳು ಅವನಲ್ಲಿರ್ತಕ್ಕಂತಹ ಆ ಮುಕ್ತನು ನೋಡುವಂತೆ ಬೇರೆ ಯಾರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಆ ಮುಕ್ತನು ಭಗವಂತನ ಗುಣಗಳನ್ನು, ಭಗವಂತನ ಆ ಸ್ವರೂಪವನ್ನು ಅವನು ನೋಡ್ತಾನೆ ಎಂಬುದಾಗಿ ಹೀಗೆ ಆ ಉಪನಿಷತ್ಕಾರರು ನಮಗೆ ತಿಳಿಸ್ತಾರೆ. ತದನಂತರದ ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳಿ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣ ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರೀತೇವಾಲು ವಿಷ್ಣುರ್ಮೇ ಪರಮಸ್ವರೂಪ ಶ್ರೀಕೃಷ್ಣ ಪರಮಸ್ವರೂಪ.